ಮಂಜುನಾಥ್ ಅವರು ನಮ್ಮ ಮನೆಯವರು ಇದ್ದಾರೆ. ಇವರು 20 ವರ್ಷ ಕಾರ್ಗಿಲ್ ಯುದ್ಧದಲ್ಲಿ ಹೋಗಿ ಬಂದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡೆರಡು ಮಾತುಗಳನ್ನ ಹಾಡಿ ಹೇಳ್ತಾರೆ ಅವರು. ಅವ್ರದ್ದು ಬಗ್ಗೆ ಒಂದೇ ಒಂದ್ ನಿಮಿಷ ಎಲ್ಲ ನೋಡಿ. ಇವ್ರದ್ದು ಎಕ್ಸ್ಪೀರಿಯನ್ಸ್ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಅಂತ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ತೀವಿ. ಈಸ್ ಎಕ್ಸ್-ಸರ್ವಿಸ್ ಮ್ಯಾನ್. ಓಕೆ ಕಂಟಿನ್ಯೂ. ಮೊದಲಿಗೆ ಎಲ್ರಿಗೂ 75ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ನಮ್ಮ ಈ ದೇಶನ ನಾವು ಹೇಗೆ ಸ್ವತಂತ್ರ ಮಾಡಿ ಅತ್ಯುತ್ತಮ ಮುಂದೆ ಒಂದು ನಮ್ಮ ದೇಶ ಪ್ರಗತಿಯಲ್ಲಿ ಇದೀವಿ. ಪ್ಲಸ್ ಅಂತಂದ್ರೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನನ್ನ ಈ ಸಣ್ಣ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ 1999 ಸಡನ್ ಆಗಿ ನಾನು ಮತ್ತೆ ಸರಸ್ವತಿ ಅಂದ್ರೆ ಹೈದರಾಬಾದ್ ಇದ್ದೆ. ಅವಾಗ ಸಡನ್ ಆಗಿ ಇಮ್ಮಿಡಿಯೇಟ್ ಆಗಿ ಕಾಲ್ ಬಂತು, ಇಮ್ಮಿಡಿಯೇಟ್ಲಿ ಯು ಟು ಗೋ ಬ್ಯಾಕ್ ಟು ಶ್ರೀನಗರ್ ಅಂತ. ನೆಕ್ಸ್ಟ್ ಡೇ ನಮಗೆ May 27 ಮ್ಯಾರೇಜ್ ಡೇ ಇತ್ತು. ಬಟ್ ಇಮ್ಮಿಡಿಯೇಟ್ ನಾನು ಐ ಹ್ಯಾವ್ ಟು ರಶ್ ಅಪ್. ನಾವೆಲ್ಲ ಬೇರೆ ತರ ದೇಶ ಇಂಪಾರ್ಟೆಂಟ್ ನಮಗೆ. ಇಮ್ಮಿಡಿಯೇಟ್ ಆಗಿ ನಾವು ರಶ್ ಮಾಡ್ಬಿಟ್ಟು ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಇಮ್ಮಿಡಿಯೇಟ್ ಆಗಿ ಹೈದರಾಬಾದಲ್ಲಿ ಒಂದು ಏರ್ಕ್ರಾಫ್ಟ್ ಬಂತು, ಮಿಲಿಟರಿ ಏರ್ಕ್ರಾಫ್ಟ್ ಪಟಾಪಟ ಅಂತ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಮ್ಮಿಡಿಯೇಟ್ ಆಗಿ ಲ್ಯಾಂಡೆಡ್ ಇನ್ನ ಇದು ಶ್ರೀನಗರದಲ್ಲಿ. 5 ದಿನ ನಮ್ಗೆ ಬೆಳಗ್ಗೆ ರಾತ್ರಿ ಹೇಗಾಯ್ತು ಅಂತ ಗೊತ್ತಾಗಿಲ್ಲ. ಅಂದ್ರೆ ಕಂಟಿನ್ಯೂಸ್ ನಮ್ದು, ನೀವು ದೀಪಾವಳಿಯಲ್ಲಿ ಪಟಾಕಿ ಹೊಡಿತಾರೆ ನೋಡಿ, ಆತರ ಕಂಟಿನ್ಯೂಸ್ ಫೈಟ್ ನಡೀತಾ ಇದೆ. ಯಾಕೆಂದ್ರೆ ಕಾರ್ಗಿಲ್ನಲ್ಲಿ ಅವ್ರು ಆಲ್ರೆಡಿ ಅಪ್ಪ ಇದು ಅಂದ್ರೆ ಬೆಟ್ಟ ಗುಡ್ಡ ವ್ಯಾಲೀಸ್ ಇರುತ್ತೆ ನೋಡಿ, ಅಲ್ಲಿ ವ್ಯಾಲೀಸ್ ಆಲ್ರೆಡಿ ಅವ್ರು ಕೂತ್ಬಿಟ್ಟಿದ್ದಾರೆ ಬಂದ್ಬಿಟ್ಟು. ನಮ್ಮವ್ರು ನಾವು ಕೆಳಗೆ ಇದ್ದೀವಿ, ಅವ್ರು ಹಿಂದ್ಗಡೆಯಿಂದ ಸ್ವಲ್ಪ ಅಟ್ಯಾಕ್ ಮಾಡುತ್ತಾರೆ, ಮೇಲಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವಾಗ ಸುಮಾರು ನಮ್ಮ ಸೋಲ್ಜರ್ಸ್ ತುಂಬಾ ಜನ ಸತ್ರು. ಬಟ್ ಆದ್ರೂ ನಾವು ಧೈರ್ಯ ತಗೊಂಡು ನಾವು ಏರ್ ಅಟ್ಯಾಕ್ ಮಾಡಿ ಅವ್ರನ್ನ ಲಾಜಿಸ್ಟಿಕ್, ಅವ್ರ ಟ್ರಾನ್ಸ್ಪೋರ್ಟೇಷನ್, ಅವ್ರ ಲ್ಯಾಂಡ್ ಎಲ್ಲ ನಾವು ಡ್ಯಾಮೇಜ್ ಮಾಡಿ ಅವ್ರನ್ನ ಮತ್ತೆ ಕಂಪ್ಲೀಟ್ ಆಗಿ ಅವ್ರಿಗೇನು ಆಗದಿರೋ ತರ ಮಾಡಿ ನಾವು ಸತತ ಪ್ರಯತ್ನ ಮಾಡಿ ಕಂಪ್ಲೀಟ್ ಆಗಿ ವಿನ್ ಮಾಡಿದ್ವಿ. ಕಾರ್ಗಿಲ್ ಯುದ್ಧ ಆಗಿ ನಮ್ಗೆ ವಿಜಯೋತ್ಸವ ಮೊನ್ನೆ ಕೂಡ ನಡೀತು, June 24 ಇತ್ತು, July 24. ಅದರಿಂದ ಯಾಕೆಂದ್ರೆ ಒಂದೇ ಅಂತ ಹೇಳ್ಬೇಕು ಅಂದ್ರೆ, ದೇಶ ರಕ್ಷಣೆ ನಮ್ಮ ಕರ್ತವ್ಯ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನನ್ನ ಸಣ್ಣ ರಿಕ್ವೆಸ್ಟ್ ಅಂತಂದ್ರೆ, ಪ್ರತಿಯೊಬ್ರು ನಮ್ಮ ಮನಸಾಲ ಅಂತರಾಳದಿಂದ ನಾವು ದೇಶ ಬಗ್ಗೆ ಅಭಿಮಾನ, ಪ್ರೀತಿ, ಉತ್ಸಾಹ ಇರಬೇಕು. ಅತ್ಯುತ್ತಮ ಒಳ್ಳೆ ಸೇವೆ. ಯಾಕೆಂದ್ರೆ ಅದು ಮಾಡೋದ್ರಿಂದ ನಮ್ಗೆ ಒಂಥರ ಎಲ್ಲಾ ತರದ್ದು ಫುಲ್ ಕಾನ್ಫಿಡೆನ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಸೋ ಮಚ್. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಇದರಲ್ಲಿ ನನಗೆ 1 ವಾರ ಅಂತ ಹೋದವ್ರು ಇವರು 3 ತಿಂಗಳಾದ್ರೂ ಬರ್ಲಿಲ್ಲ. ಹಾಗಾಗಿ ನಮಗೆ ಎಕ್ಸ್ಟೆನ್ಷನ್ ಆಗ್ತಾ ಇತ್ತು. ಆ ಕಾರ್ಗಿಲ್ ಯುದ್ಧದಲ್ಲಿ ಇವ್ರು ಹೋಗಿದ್ದು, ನಾವು ಎಲ್ಲ ಅವ್ರವ್ರ ಹೆಂಡತಿಗಳು ಕಾಯ್ಕೊಂಡಿರ್ತಾ ಇದ್ವಿ, ದಿನ ಪ್ರೇ ಮಾಡ್ತಾ ಇದ್ವಿ, ನಮ್ಮ ಭಾರತಕ್ಕೆ ವಿಜಯ ಸಿಗ್ಲಿ ಅಂತ ಹೇಳ್ತಾ ಇದ್ವಿ. ಹಾಗೆಲ್ಲ ಪ್ರೇ ಮಾಡಿ ಇದೆಲ್ಲ ಆಗಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟು ನಾವು ಇವತ್ತಿನ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರೋದಕ್ಕೆ ನಮ್ದು ಇದೆಲ್ಲ ನಿಮ್ಮ ಮುಂದೆ ಕೂಡ ಶೇರ್ ಮಾಡ್ಕೊಳ್ಳೋದು ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲರೂ ಭಾರತದ ಮಕ್ಕಳು ನಾವು ಎಲ್ಲರೂ ಚೆನ್ನಾಗಿರೋಣ, ಆರೋಗ್ಯವಾಗಿರೋಣ. DX ನಲ್ಲಿ ಕೂಡ ನಾವು ಬಂದು ಸೇರಿರೋದು ನಮ್ಮ ತುಂಬಾ ಅದೃಷ್ಟ. ಮತ್ತೆ ನಮ್ಮ ಕರ್ನಾಟಕ ಟೀಮ್ ನಲ್ಲಿ ಎಲ್ಲರೂ ಒಳ್ಳೆಯ ಆರೋಗ್ಯವಂತಾಗಿ ಒಳ್ಳೆಯ ಭಾರತವನ್ನು ಸೃಷ್ಟಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಾವ್ ಇವತ್ತಿನ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡೋಣ. ವರ್ಷ ರೆಡಿ? ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಕಲ್ಚರ್. Today's speaker is Varsha, Star Diamond. She is going to start the program today. All of you welcome to the program. Varsha, hand over to you. Thank you, ma'am. So, eldrigu good morning and welcome to today's session. First of all, I would like to congratulate sir. ನೀವೆಲ್ಲರೂ ಇಷ್ಟು sacrifice ಮಾಡಿದ್ರಿ ಅಂತ ನಾವ್ ಇವತ್ತು ಇಲ್ಲಿ ಸೇಫ್ ಆಗಿ ಕುತ್ಕೊಂಡಿದ್ದೀವಿ. So, in the border, all the army people, what they are doing for us, so a big salute for that. And I would like to thank our one and only Shati sir for giving me today's opportunity and start the session. Today is I'm very happy because today is Independence Day. And I got an opportunity on such an auspicious day to present such an important topic in our DXN, that is culture. So, I don't know ಹೇಗ್ ಬರುತ್ತೆ ಅಂತ. We say we are celebrating 75th year of independence. Okay, but the real question is, what is independence?
Independence andrene being self-sufficient, having the freedom to live our life the way we want. But are we really free? ನಾವು ನೋಡ್ತೀವಿ ಇವಾಗ like at a very young age people have so many health problems that they depend on their elders, and elders due to ಅವರು ಚಿಕ್ಕ ಏಜ್ ಅಲ್ಲಿ ಅವ್ರ ಹೆಲ್ತ್ ನ ಕರೆಕ್ಟ್ ಆಗಿ ನೋಡ್ಕೊಂಡಿರೋದಿಲ್ಲ, so they are depending on their family members to look after them. And we see so many people who don't understand the importance of financial freedom ಅಥವಾ ಒಂದ್ security ಅನ್ನೋದನ್ನ ತಿಳ್ಕೊಲಾರ್ದ ಅವ್ರ ಲೈಫ್ ಒಳಗ security wise or income wise they are very backward. So do we call this freedom really? Are we free from all the danger in the present situation that offers? Okay, ಹೊರಗಡೆ virus ಇದೆ, ಇನ್ನೊಂದೇదో fungal infection ಅಂತ ಹೇಳ್ತಾರೆ, ಈ bacterial infection ಅಂತ ಹೇಳ್ತಾರೆ. There are so many things. Are you free? I mean, is your immunity so strong to protect you? So all the misery and the proper nutrition illa. We see so many people ivattu kuda they are not getting proper food also. They are not able to take care of their own health. So are we free to live our life the way we want? Are you living a life where you don't have to check the price tag before shopping? Are you living a life where money is not a barrier? So the real question is, are we really free? Are you even not just health wise or wealth wise? I would even like to ask, are you free from all the negativity and weaknesses that hold you back from being the best version of yourself? Okay, not health wise or wealth wise, it's also the mental peace and the confidence that you need. ನೀವು ಕಾಲಕ್ಕೆ ತಕ್ಕಾಗಿ ಅಪ್ಗ್ರೇಡ್ ಆಗ್ತಿದ್ದೀರಾ, ಅಪ್ಡೇಟ್ ಆಗ್ತಿದ್ದೀರಾ? Is there something holding you back? If the answer is no, then we are not free. So what namge nam ancestors ಎಷ್ಟೊಂದೆಲ್ಲ it was a fight of more than 100 years ಅವರೆಲ್ಲ ಕಷ್ಟಪಟ್ಟು ನಮ್ಗೆ ಈ ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ. But are we enjoying it to its fullest? So ಇಲ್ಲಿ ನಮ್ ಕೆಲಸ ಬರ್ತದೆ. It is our responsibility to understand what exactly is freedom, how do I get it, and ಅದನ್ನ ನಾನು ಇನ್ನೊಂದು 10 ಜನರಿಗೆ ಹೇಳ್ಕೊಟ್ಟು ಹೇಗೆ ಅವ್ರನ್ನ ಕಡ ಫ್ರೀ ಮಾಡ್ಬೇಕು ಅಂತ. So today that's what we are going to see. So we are in the right place. So because in culture we understand it is very important. DXN ಅಲ್ಲಿ ನಾವ್ ಎಲ್ರಿಗೂ ಹೇಳ್ತೀವಿ, you get a healthy life, wealthy life and a happy life. But it happens in reality when you connect with the company, when you connect with the thought process of the person who created this company. So the legend himself, Dr. Lim, has made this DXN culture. So when you are thorough with this culture, you understand as to what is your role and how best can you succeed in DXN. So this culture consists of values, principles, beliefs, and philosophy of DXN. It was established from the passion of the founder, founder and CEO, that to Dr. Lim Seo-jin. It forms the foundation and backbone of the DXN. So illi ನಾವು ತಿಳ್ಕೊಳ್ಳಿಕ್ಕಿದ್ದೀವಿ how a person could imagine, dream, and bring it into reality. He is affecting so many aspects of every person's life, and that too in a big way, not just one country or something. It's a global company. So later we are going to see what is that. So ಅವ್ರು ಹೇಳ್ತಾರೆ, the master key to become a millionaire. Okay, ಇಲ್ಲಿ ನೀವು ಬಂದಿದ್ದೀರಾ ಅಂತಂದ್ರೆ the first thought or mindset that you need to have is be a mini DXN. You are DXN and DXN are you. DXN ಅಂದ್ರೆ ನಾನೇ, and ಇಲ್ಲಿ ನಾವು ಓನರ್ಶಿಪ್ ಮೆಂಟಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ DXN ಅಂದ್ರೆ ಯಾವ್ದೋ ಒಂದು ಕಂಪನಿ, ನಾನಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನೋ ಮೈಂಡ್ ಸೆಟ್ ಇದ್ರೆ ನಥಿಂಗ್ ಇಸ್ ಗೋಯಿಂಗ್ ಟು ವರ್ಕ್ ಫಾರ್ ಯು. ಯು ಹ್ಯಾವ್ ಟು ಥಿಂಕ್ ದಟ್ DXN ಅಂದ್ರೆ ನನ್ ಕಂಪನಿ, ನಾನೇ DXN. ಇದ್ರಲ್ಲಿ ನಾನು ಇವಾಗ ಜಾಯಿನ್ ಆಗಿದ್ದೀನಿ ಅಂತಂದ್ರೆ ಇದರ ಮುಂದುವರ್ಸ್ಕೊಂಡು ಹೋಗೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಯು ನೀಡ್ ಟು ಪುಟ್ ಇನ್ ಆಲ್ ದ ಹಾರ್ಡ್ ವರ್ಕ್, ಆಲ್ ದ ಕ್ರಿಯೇಟಿವಿಟಿ ಅಂಡ್ ಎವ್ರಿಥಿಂಗ್ ದಟ್ ಇಸ್ ನೆಸೆಸರಿ ಟು ಮೇಕ್ ಇಟ್ ಅ ಹ್ಯೂಜ್ ಸಕ್ಸೆಸ್. ಯು ನೀಡ್ ಟು ಡೂಪ್ಲಿಕೇಟ್ ದ DXN culture. ನಮಗೆ ನಮ್ ಸೀನಿಯರ್ಸ್ ಏನನ್ನ ಹೇಳ್ಕೊಡ್ತಾರೋ, ವಿ ನೀಡ್ ಟು ಮೇಕ್ ಶೋರ್ ದಟ್ ನಾವ್ ಅದನ್ನ ನಮ್ ಟೀಮ್ ಅಲ್ಲಿ ಬರೋರ್ಗು ಕೊಡೋ ಸೇಮ್ ವೇ ಅಲ್ಲಿ ಡೂಪ್ಲಿಕೇಟ್ ಮಾಡ್ತೀವಿ. ಸೊ ದ ವಿಷನ್ ಸ್ಟೇಟ್ಮೆಂಟ್, it is very suitable, as I said, to promote health, wealth, and happiness. A person is truly free when he's like peaceful. Okay, when he has health, he has wealth, and he is happy.
he has his own kind of people around him, and he's working in a very peaceful manner, that is when you can actually call yourself free. So that is what we are doing in our company. We are freeing ourselves, and also we are giving this freedom to 10 other people in the real sense. So this is the vision statement of a company by the CEO. So ಇಲ್ಲಿ ನಾವು ಹೇಳ್ತೀವಿ, health should be reliable, affordable and lasting. So ನಿಮ್ಮ health condition ಹೇಗಿರ್ಬೇಕು ಅಂತಂದ್ರೆ, it should be reliable and also it should be not very costly that ನೀವು ಇಷ್ಟಿಷ್ಟು ಸ್ಪೆಂಡ್ ಮಾಡಿ ಇಷ್ಟು ಮೇಂಟೆನೆನ್ಸ್ ಮಾಡ್ತೀರಿ ನಿಮ್ಮ ಹೆಲ್ತ್ಗೆ, ಹಾಗಲ್ಲ. It should be affordable and it should also be lasting. ನೀವು ಇವತ್ತು ನಿಮ್ದು ಲಾಸ್ಟ್ ಡೇ ಅಂತಂದ್ರೂ ಕೂಡ you should not depend on somebody and you should live your life independently. So wealth also should be enough to realize your dreams. Wealth should be lasting as well. So ನಮ್ಗೆ ನಾವ್ ಗಳಿಸಿರುವಂತ ಹಣನೂ ಆಯ್ತು, ವೆಲ್ತ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ನಮ್ಗೆ ನಮ್ಮ ಕನಸುಗಳನ್ನು ನೆನಸು ಮಾಡ್ಕೊಳ್ಳೋಷ್ಟು ಇರ್ಬೇಕು. ಅಷ್ಟೇ ಅಲ್ಲ, ನಾವೆಷ್ಟು ದಿನ ಇರ್ತೀವೋ, ನಮ್ದೇನ್ ಖರ್ಚು ಆಯ್ತೈತಿ ಅಥವಾ ನಮ್ದೇನ್ ಕನಸುಗಳನ್ನ ಕರೆಕ್ಟ್ ಮಾಡೋದಿರ್ತದ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅಷ್ಟು ವೆಲ್ತ್ ನ ಇರ್ಬೇಕು. ಅಂಡ್ ಹ್ಯಾಪಿನೆಸ್ ಮಸ್ಟ್ ಬಿ ಶೇರ್ಡ್ ವಿತ್ ದೋಸ್ ಅರೌಂಡ್ ಯು. ಸೊ DXN is the only place where we share happiness and multiply it. So happiness is not something that we keep for ourselves. It is something to be given to others. So this the chairman and CEO's message to all of us is that the World Health Organization, WHO, estimates the size of the global market for herbal products. So ಇದನ್ನ ನಾವು ಯಾವ ರೀತಿ ರಿಯಾಲಿಟಿಯಲ್ಲಿ ತರ್ತೀವಿ, ನಾವು ಫ್ರೀಡಮ್ ನ ಹೇಗೆ ಪಡ್ಕೊಳ್ತಿದೀವಿ. ಸೊ just see this. Okay, $80 billion in the year 2000. ನಮ್ದು ಏನ್ ನಾವ್ ಯಾವ ಇಂಡಸ್ಟ್ರಿಯಲ್ಲಿ ಇದೀವಲ್ಲ ಅದ್ರದ್ದು ಸ್ಟ್ರೆಂತ್ 2000 ಅಲ್ಲಿ $80 billion ಅಷ್ಟು ಇತ್ತು. ಅಂಡ್ 2008 ಅಲ್ಲಿ $200 billion ಅಷ್ಟು ಆಯ್ತು. And it is estimated by the WHO that by the year 2050 ಇದು $50 trillion ಗೆ ಬರುತ್ತೆ. ಸೊ ಯು ಇಮ್ಯಾಜಿನ್ ನೀವ್ ಯಾವ ಒಂದು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂಡ್ ನೀವ್ ಅದ್ರಲ್ಲಿ ಎಷ್ಟು ಪಡ್ಕೋಬಹುದು ಅಂತ. ಯು ಜಸ್ಟ್ ಹ್ಯಾವ್ ಟು ಪ್ಲಾನ್ ಅಂಡ್ ವರ್ಕ್ ಅಕಾರ್ಡಿಂಗ್ ಟು ದಟ್. ಇಟ್ ಇಸ್ ಅ ವೆರಿ ಬಿಗ್ ಇಂಡಸ್ಟ್ರಿ. ನೀವು ಸಣ್ಣ ಸಣ್ಣದ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ಲೈಕ್ ಜಾಬ್ ಮೆಂಟಾಲಿಟಿ, ಓಕೆ ನಾ ಜಾಬಿಗೆ ಹೋಗಾಕತ್ತೀನಿ, ಮಂತ್ಲಿ ಇಷ್ಟು ಬರ್ಬೇಕು ಅಂತ. ದಟ್ಸ್ ದ ಫಿಕ್ಸ್ಡ್ ಅಮೌಂಟ್. ಹಿಯರ್ ಯು ಕ್ಯಾನ್ ಡ್ರಾ ಆಸ್ ಮಚ್ ಆಸ್ ಯು ವಾಂಟ್. ಜಸ್ಟ್ ಲೇ ದ ಬೇಸಿಕ್ ಫೌಂಡೇಶನ್ ಅಂಡ್ ವರ್ಕ್ ಫಾರ್ ಇಟ್. ಸೊ ಅವರ್ DXN philosophy is ಏಕಮಿಂದ, ಏಕನಾಗ ಅಂಡ್ ಏಕಪ್ರಸಾರ್. ಸೊ ಇದನ್ನ ನೋಡ್ಲಿಕ್ಕಿದೀವಿ. ಏಕಮಿಂದ ಅಂತಂದ್ರೆ ಬಿ ಸಿಂಗಲ್ ಮೈಂಡೆಡ್. ನಾವ್ ಯಾವಾಗ ಒಂದ್ ಕೆಲ್ಸವನ್ನು ಮಾಡ್ತೀವೋ ನಮ್ಮ ಕಾನ್ಸಂಟ್ರೇಷನ್ ಇಷ್ಟು ಸ್ಟ್ರಾಂಗ್ ಇರ್ಬೇಕು ಅಂತಂದ್ರೆ ದಟ್ ಯು ಸಕ್ಸೀಡ್ ಇನ್ ಇಟ್. ಓಕೆ, ಸೊ ಅದಕ್ಕೆ ನೀವು ಯು ಶುಡಂಟ್ ಬಿ ಕನ್ಫ್ಯೂಸ್ಡ್. ಡೋಂಟ್ ಲುಕ್ ಲೆಫ್ಟ್, ಡೋಂಟ್ ಲುಕ್ ರೈಟ್, ಬಿ ಫೋಕಸ್ಡ್. ಸ್ಟಿಕ್ ಟು ದ DXN ಲಾಂಗ್ ಇನಫ್. ನೀವ್ ಯಾವ್ದೇ ಕೆಲಸ ಮಾಡಿದ್ರು, ಇಫ್ ಯು ಆರ್ ಸರ್ವೈವಿಂಗ್, ಇಟ್ಸ್ ನಾಟ್ ಅಬೌಟ್ outperforming yourself. It's not about always getting 100 marks. It is about consistently doing what you're doing. ನೀವ್ ಎಷ್ಟ್ ಮಾಡ್ತಿದ್ರು ಅದನ್ನ ಕನ್ಸಿಸ್ಟೆನ್ಸ್ ಆಗಿ ಮಾಡೋದೇ itself is an achievement. So you have to stay for a long time giving out performance. So treasure what you have now in DXN. As ಎಲ್ರು ಹೇಳ್ತಾರೆ, 10th is the best day of the whole month because we get bonus. Be happy, you're getting paid for the hard work that you're doing. Okay, you are getting recognized. We see our seniors, they take so much of trouble to bring every person, yara irli avrige improve madlikka. They are taking so many efforts. It could be seniors, it could be company. So treasure what you have in DXN. ಬಿಲೀವ್ ಮೀ, ನಿಮಗೆ ಇಂಥ ಒಂದು ಆಂಬಿಯನ್ಸ್ ಮತ್ ಯಾವ್ದು ಇಂಡಸ್ಟ್ರಿ ಒಳಗಾತ ಯಾವ್ದು ಒಂದ್ ಇದ್ರ ಒಳಗಾತ ಸಿಗುದಿಲ್ಲ. ಸೊ ಟ್ರೆಷರ್ ವಾಟ್ ಯು ಹ್ಯಾವ್, ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಅಂಡ್ ನಮ್ದು ಬಂದ್ಬಿಟ್ಟು ಒನ್ ಡ್ರ್ಯಾಗನ್ ಕಂಪನಿ. ದೇರ್ ಆರ್ ಸೋ ಮೆನಿ ಕಂಪನೀಸ್ ಇನ್ ದ ವರ್ಲ್ಡ್ ಟುಡೇ. ನೀವ್ ಅವ್ರಿಗೆ ಜಸ್ಟ್ ಒಂದ್ ಕ್ವಶನ್ ಕೇಳಿ, ಅವರು ನಿಮ್ಗೆ ಎಷ್ಟೊಂದು ಜನ ಬಂದು ಅಪ್ರೋಚ್ ಮಾಡ್ತಾರೆ, ನೀವ್ ಇದು ಮಾಡ್ತಿದ್ದೀರಾ, ಈ ಕಂಪ್ನಿ ಇರುತ್ತೆ, ನಮ್ಗೂ ಜಾಯ್ನ್ ಆಗಿ ಅದು ಇದು ಅಂತ ನೋಡಿ. ಅವ್ರದ್ದು ಒಂದು ಸ್ವಂತದ ಕಲ್ಟಿವೇಶನ್ ಇರುದಿಲ್ಲ, ಅವ್ರದ್ದು ಒಂದು ಸ್ವಂತದ ಮ್ಯಾನುಫ್ಯಾಕ್ಚರಿಂಗ್ ಇರುದಿಲ್ಲ, ಅಂಡ್ ಅವ್ರದ್ದು ಒಂದು ಸ್ವಂತದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರುದಿಲ್ಲ. ನಮ್ಮ ಕಂಪ್ನಿ ಬಂದ್ಬಿಟ್ಟು ಎಲ್ಲಾನು ಸ್ವಯಂ ನಮ್ ಕಂಪನಿನ ಮಾಡ್ತದ. ಸೊ ಇಟ್ ಇಸ್ ಅ ಗ್ರೇಟ್ ಸ್ಟ್ರೆಂತ್, ದೇರ್ ಇಸ್ ನೋ ಕನ್ಫ್ಯೂಷನ್ ಆರ್ ಈ ತರ ಇರುವಾಗ ದ ಸ್ಟೆಬಿಲಿಟಿ ಆಫ್ ದ ಕಂಪನಿ ಎತ್ತಿ ಕಾಣ್ತದ. ಸೊ ವಿ ಪ್ರೊಡ್ಯೂಸ್ ಅವರ್ ಓನ್ ಕಲ್ಟಿವೇಶನ್
and we manufacture our own products and distribution system namde agide along with the marketing plan also. Nama marketing plan anna one world one market anno concept alli run ಮಾಡ್ತಾರೆ, which is like almost ivaga 200 countries alli nav iddivi. If you start in India with a single membership, lifetime ge nimge ಆ membership ಜೊತೆ ನೀವೇನ್ ಮಾಡ್ಬೋದು, ವರ್ಲ್ಡ್ ವೈಡ್ ನಿಮ್ ಊರಲ್ಲ, ನಿಮ್ಮ ಲೈಕ್ ಸ್ಟೇಟ್ ಅಲ್ಲ, ಕಂಟ್ರಿ ಅಲ್ಲ, ಯು ಕ್ಯಾನ್ ಡೂ ಇಟ್ ಇನ್ ಆಸ್ ಮೆನಿ ಕಂಟ್ರೀಸ್ as you want. So you can just imagine the possibilities here. ಇಲ್ಲಿ ಬಂದ್ಬಿಟ್ಟು we have to understand the mission of 3-in-1. ಇಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಸರ್ವಿಸ್ ಸೆಂಟರ್ಸ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲರದು ಒಂದೇ ಗುರಿ ಇರೋದು. So we have to work in team. Okay, you have to understand the coordination that you have to fit with the service centers or the management. ನೀವು ಒಬ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. A distributor cannot function without service center or management, or service centers cannot do anything without distribution or the support from the management, and management alone is nothing without distributor or the service center. So you understand the rule and you have to have the proper coordination with the other two parties. So always start small, have the gut to dream big. Start small. Okay, you did not like hintapari adambara madudantara ಆತರ ಅಲ್ಲ, ಸ್ಟಾರ್ಟ್ ಸ್ಮಾಲೇ ಮಾಡ್ರಿ, ಬಟ್ ಡ್ರೀಮ್ ಬಿಗ್. ನಿಮ್ದು ಗೋಲ್ ಏನಿರುತ್ತಲ್ಲ, ನೀವು ಸಣ್ಣ ಸಣ್ಣ ಹೆಜ್ಜೆ ತಗೊಂಡ್ರು ನಾನ್ ಅಲ್ಲಿ ಹಾರಬೇಕು ಅಂತ ಅನ್ನೋ ಒಂದ್ ವಿಷನ್ ಇರ್ಬೇಕು. ಅಂಡ್ ಜಸ್ಟ್ ಡ್ರೀಮ್ ಮಾಡೋದಷ್ಟೇ ಅಲ್ಲ, ಯು ಆಲ್ಸೋ ನೀಡ್ ಟು ವರ್ಕ್ ಫಾರ್ ಇಟ್. As we know, dreams come only true when we work for it. Work extremely hard to achieve the dream, and here power of submission is very important. You need to submit or surrender to your dreams. Whatever you're doing alla, ಅದಕ್ಕೆ ನಿಮ್ದೊಂದು sheer commitment ಇರೋವರೆಗೂ ಆ ರಿಸಲ್ಟ್ ಬರುವುದಿಲ್ಲ. And never buy up the positions. As we know, ಎಲ್ರು DXNL ಜಾಯಿನ್ ಆದ ತಕ್ಷಣ ನಾನ್ ಸ್ಟಾರ್ ಏಜೆಂಟ್ ಆಗ್ಬೇಕು, ನಾನ್ ಸ್ಟಾರ್ ಡೈಮಂಡ್ ಆಗ್ಬೇಕು, ಅಥವಾ ನಾನ್ ಕ್ರೌನ್ ಅಂಬಾಸಿಡರ್ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ಐ ಥಿಂಕ್ ಇಟ್ಸ್ ನಾಟ್ ಅಬೌಟ್ ದ ಪೊಸಿಷನ್. As we see, ದೊಡ್ಡ ಪೊಸಿಷನ್ ಇಲ್ಲಿ ಇದ್ರೂನು it's about making that kind of strong team which will get you income. So work on that. Don't focus so much about the status or buying the status. It's not about that. And to become a millionaire is just a game of statistics. ಸೊ ಇಲ್ಲಿ ನೀವ್ ನೋಡ್ತೀರಾ ಹೇಗೆ ಅಂತಂದ್ರೆ, ಹನಿ ಹನಿ ಗೂಡಿದ್ರೆ ಒಂದ್ ದೊಡ್ಡ ಓಷನ್ ಆಗುತ್ತಲ್ಲ, ಅದೇ ತರ ಯು ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ವೆರಿ ಸ್ಮಾಲ್, ನಿಮ್ಗೆ ಗೊತ್ತಾಗೋದಿಲ್ಲ, ಬಟ್ ವಿತ್ ಕನ್ಸಿಸ್ಟೆನ್ಸಿ. ಆ ಡ್ರಾಪ್ ಎವ್ರಿ ಟೈಮ್, ವೆನ್ ಎವರ್ you're collecting each drop, when it will become a big ocean, you will not even come to know. So it is just a game of statistics. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ and see the magic. So practice zero gearing. ಅಲ್ಲಿ ಒಂದು ವಾಟರ್ ಇದನ್ನ ಕೊಟ್ಟಿದ್ದಾರೆ, ಕ್ಯಾನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ what they're trying to explain is, water is like money. It should be flowing. ನಿಮ್ಗೆ ಮನಿ ಬರ್ತಾ ಇರ್ಬೇಕು, ಅದೇ ತರ ನೀವು ಖರ್ಚು ಮಾಡ್ತಾನು ಇರ್ಬೇಕು. If you don't have proper income, ನೀವು ಮೇಲಿಂದ ನಿಮ್ಗೆ you're not getting that much of money means don't waste that money. ನಿಮ್ಗೆ ಎಷ್ಟು ಬರುತ್ತೋ ನೀವ್ ಅಷ್ಟೇ ಖರ್ಚು ಮಾಡ್ಬೇಕು. And don't allow people to owe you. ನಿಮ್ ಹತ್ರ ಇಲ್ಲ ಅಂತಂದ್ರೆ ನೀವೇ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಖಾಲಿ ಕೈ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರೋದಿಲ್ಲ, ಅಥವಾ ನೀವ್ ಇನ್ನೊಬ್ರ ಹತ್ರ ಸಾಲ ಇಸ್ಕೊಂಡು ಅದನ್ನ ಮಾಡೋದ್ರಲ್ಲೂ ಕೂಡ ಅರ್ಥ ಇರೋದಿಲ್ಲ. ನೀವು ನೆಗೆಟಿವ್ ಸ್ಟಾಕ್ ಅನ್ನು ಕೂಡ ಅಲಾವ್ ಮಾಡಬಾರ್ದು ಅಂತ ಕಂಪ್ನಿ ಹೇಳ್ತದೆ. ಸೊ ಇಟ್ಸ್ ಸಿಂಪಲ್ ರೈಟ್. ಆ ಕ್ಯಾನ್ ಅನ್ನ ನೋಡ್ತಿದ್ರ, ಮೇಲಿಂದ ನೀರ್ ಬರ್ತಾ ಇಲ್ಲ, ಬಟ್ ನೀವ್ ಕೆಳಗಡೆ ಟ್ಯಾಪ್ ಅನ್ನ ಓಪನ್ ಮಾಡಿ ಎಲ್ಲ ನೀರ್ ಖಾಲಿ ಆಗ್ಬಿಟ್ರೆ ವಾಟ್ ನೆಕ್ಸ್ಟ್? ಯು ಹ್ಯಾವ್ ಟು ಮೇಂಟೈನ್ ಇಟ್. ಮ್ಯಾಲಿಂದ ಒಂದ್ 10 ಲೈಕ್ ಇಷ್ಟು 1 ಲೀಟರ್ ಫಿಲ್ ಮಾಡಿದ್ಮೇಲೆ ಕೆಳಗೆ ಯು ಕ್ಯಾನ್ ಯೂಸ್ 1 ಲೀಟರ್, ಲೈಕ್ ದಟ್. ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ದಿಸ್ ಇಸ್ zero gearing practice. It's very important, and you should have solid profile and high income in DXN. As ಅಲ್ಲಿ ಹೇಳಿದ್ರಲ್ಲ, no extravagance, ಆಡಂಬರ ತೋರಿಸಬಾರ್ದು ನಾವು, and ರೊಕ್ಕ ವೇಸ್ಟ್ ಮಾಡಬಾರ್ದು. This is an education. Money is to fulfill our necessities. It is not to waste. You should know the importance. Yakandre there are people who actually even struggle to make only 3,000 per month. Okay, so don't waste money and ensure the highest take home bonus. Illi you have to make sure it's like ನೀವು ಇದ್ರಲ್ಲಿ ಜಾಯಿನ್ ಆಗಿದ್ದೀರಾ ಅಂತಂದ್ರೆ, if you're like, it's like you're playing a game and you have to get the best score out of it. So ಆ ತರ ನಮ್ಗೆ ಸ್ಕೋರ್ ಅಂತಂದ್ರೆ ಏನು? The amount of bonus that we get every month. So plan it prior that ಈ ಮಂತ್ ನ ಇಷ್ಟು ಬೋನಸ್ ತಗೋತೀನಿ, ಅದಕ್ಕೆ ನಾ ಇಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿ. So next,
be the best with positive thinking. Strive to be the market index. Market index is something the difference. Last time nimde ಎಷ್ಟು points ಆಗಿತ್ತು and ಈ ತಿಂಗಳು ನೀವು ಎಷ್ಟು point ಮಾಡ್ತಿದ್ದೀರಾ. Compete with yourself. Like keep on increasing that market index. You should be the reason, okay, to improve the overall market index. Aa thara work madi. Strive to be the market leader. As we see, Shetty sir has opened Leadership Foundation, not anything else, this, that, or all. Because it's the leader who will win the race. It's the leader who will lead 10 other people in the same way. So you need to, if you are a leader, do your work properly, and if you're not, develop those qualities in you, because illi ನೀವು survive ಆಗಬೇಕು ಅಂತಂದ್ರೆ you need to be a market leader and strive to be number 1. Of course number 1 ಎಲ್ಲರೂ ಆಗೋದಕ್ಕೆ ಆಗೋದಿಲ್ಲ, but again, as I said, it's a healthy competition with yourselves and also people around you. Strive to be number 1. That will take you a long way. We usually see that namge competition iddaga na once a better performance ಮಾಡ್ತೀವಿ. And DXN culture knows no limit. As I said, recently Fatemi Gani ಬಗ್ಗೆ Janardhan sir ಹೇಳಿದ್ರು that he's a double crown ambassador. Okay, we don't even set the goals to crown ambassador. First now Star Agent and Ruby hung vichar ಮಾಡ್ತೀವಿ. So we have to try to connect with these kind of people. Or ಏನ್ think ಮಾಡಿ ಇಷ್ಟು ಜಲ್ದಿ ಆ ಲೆವೆಲಿಗೆ ಹೋದ್ರು. So he has almost 40 diamonds in his group. So DXN knows no limit. ನೀವು ಇಷ್ಟೇ ಮಾಡ್ಬೇಕು, ಇಷ್ಟು ಮಾಡಿದ್ರೆ ಇಷ್ಟೇ ಬರುತ್ತೆ ಅಂತಲ್ಲ. ನೀವು ಎಷ್ಟು ಮಾಡ್ತಿರೋ ಕಂಪನಿ ನಿಮ್ಗೆ ಅಷ್ಟು ಅಲೌ ಮಾಡುತ್ತೆ. So DXN treats problem as a challenge. So understand ಕಂಪನಿ ಯಾವ ತರ ಇದೆ, ನಾವು ಅದೇ ತರ ಅದಕ್ಕೆ ಕೋಆರ್ಡಿನೇಟ್ ಮಾಡಿದ್ರೆ you will be successful. A lot of people we see, they get afraid or they come into doubt when they face problems. So see, problem is like ಪ್ರತಿ ಒಂದು ಲೆವೆಲ್ಗೆ ಅಪ್ಗ್ರೇಡ್ ಆಗಕ್ಕೆ ಆಬ್ಸ್ಟಿಕಲ್ ಇರುತ್ತಲ್ಲ, ಆ ತರ ಈ ಆಬ್ಸ್ಟಿಕಲ್ ಅನ್ನ ನೀವು ಕ್ರಾಸ್ ಮಾಡದೆ, ಈ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡದೆ ಮುಂದಕ್ಕೆ ಹೋಗೋಕ್ ಆಗುದಿಲ್ಲ. ಸೊ ಪ್ರಾಬ್ಲಮ್ ಬಂದಾಗ ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ದೇರ್ ಆರ್ ಯೋರ್ ಸೀನಿಯರ್ಸ್, ದೇರ್ ಆರ್ ಯೋರ್ ಅಪ್ಲೈನ್ಸ್, ಸಿಟ್ ವಿತ್ ದೆಮ್, ಟ್ರೈ ಟು ಸಾಲ್ವ್ ಇಟ್. ಓಕೆ, ಅಂಡ್ the challenge is your best self. So ade, you have to improve yourself every day. Then DXN treats challenge as opportunities. So illi ನಾವು ಪ್ರಾಬ್ಲಮ್ ಬಂದ್ರೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಅದನ್ನ ನಾವು ಆಪರ್ಚುನಿಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ದಟ್ ಈಸ್ ವೆನ್ ಯು ಗ್ರೋ, ದಟ್ ಈಸ್ ವೆನ್ ಯು ಸಕ್ಸೀಡ್. ಎಕ್ಸೆಪ್ಟ್ ಹೈ ಚಾಲೆಂಜಸ್ ಅಂಡ್ ಎಕ್ಸ್ಪೆಕ್ಟ್ ಹೈ ರಿಟರ್ನ್ಸ್. ಯಾರು ಈ ತರ ಚಾಲೆಂಜಸ್ ನ, ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೋ ಅವರೇ ಇದರಲ್ಲಿ ಹೈ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. So the mango theory, very important and very thoughtful. Now DXN ಅಲ್ಲಿ ಬಂದ್ಮೇಲೆ we see that so many people are there in this, and whatever you start, there are so many people in the initial stage with you, but sometimes you come into doubt. ಇಲ್ಲಿ ನಾವು ನೋಡ್ತಿದೀವಿ, it is the strongest people who survive. ಮಳಿ ಬರ್ತದ, and there are ಗುಡು ಬರ್ತದ, ಸಿಡಿಲ್ ಬರ್ತದ, only the strongest ones survive. As I said, it is the leaders who survive till the end. ಆ ವೀಕ್ ಆಗಿರೋ ಹೂಗಳೆಲ್ಲ ಉದುರಿ ಬಿಡ್ತದ, and ಯಾರ್ ಸ್ಟ್ರಾಂಗ್ ಇರ್ತಾರೋ ಅವರೇ ಒಂದ್ ಹಣ್ಣಾಗಿ ಹೊರಗ್ ಬರ್ತಾರೆ. ಸೊ ಇಟ್ ಈಸ್ ಅಪ್ ಟು ಯು ಟು ಡಿಸೈಡ್. ನೀವ್ ಆ ಉದುರು ಹೋಗೋ ಹೂ ಇದ್ದೀರೋ ಅಂಡ್ ನೀವ್ ಲಾಸ್ಟ್ ತನಕ ಇರೋ ಒಂದ್ ಸಕ್ಸಸ್ಫುಲ್ ಆಗಿರೋ ಒಂದ್ ಹಣ್ಣು ಇದ್ದೀರೋ ಅಂತ ಹೇಳಿ. ಅಂಡ್ ಅಫ್ ಕೋರ್ಸ್ ಯು ಇವನ್ ಹ್ಯಾವ್ ಟು ಮೇಕ್ ಪೀಪಲ್ ವಿತ್ ಯು ರಿಯಲೈಸ್ ದ ಸೇಮ್. Problems ಬರ್ತಾವ, we are going to face a lot of storms, rains, lightnings, this, that and all, but you have to decide. ನೀವು ಉದುರು ಹೋಗೋ ಹೂ ಆಗಕ್ ಇಷ್ಟ ಪಡ್ತೀರಾ ಅಥವಾ ನೀವು ಒಂದು ಸಕ್ಸಸ್ಫುಲ್ ಹಣ್ಣು ಆಗಕ್ ಇಷ್ಟ ಪಡ್ತೀರಾ ಅಂತ. Then success is built, this system, DXN system is built for success. ಈ ಒಂದು ರೋಡ್ ಮ್ಯಾಪ್ ಇದು ಹಾಕಿರೋದೇನೆ ನಮ್ಗೆ ಸಕ್ಸಸ್ ಹೋಗ್ಲಿಕ್ಕೆ ಅಂತಾನೆ ಹಾಕಿದಾರ ಅವರು. ಅಂಡ್ ಫಾರ್ ದಿಸ್ ಸಕ್ಸಸ್ ವಿ ಹ್ಯಾವ್ 2 key factors. One is education, next is habit. Education, we learn up the training modules of DXN ನಮ್ಗೆ 6 training modules ಅನ್ನ ಕೊಡ್ತದ. ಅಂಡ್ ಈ 6 modules ಅನ್ನ ನಾವು ಕಲ್ಕೋಬೇಕು. ಇಟ್ಸ್ ಜಸ್ಟ್ ಲೈಕ್ ನೀವು ಸ್ಕೂಲಿಗೆ ಹೋಗುವಾಗ ನಿಮ್ಗೆ ಯಾವ ತರ 6 subjects ಇರ್ತದ, ಅದನ್ನ ಕಲೀಲಾರ್ದ ನೀವು ಮುಂದ್ ಸ್ಟೇಜಸ್ ಮುಂದ್ ಯಾವ್ದು ಮಾಸ್ಟರ್ಸ್ ಆ ತರ ಮಾಡ್ಕೊಳಿಕ್ ಆಗುದಿಲ್ಲ. ಬಿಕಾಸ್ ದಿಸ್ ಇಸ್ ದ ಬೇಸಿಕ್. ಸೊ ನಿಮ್ಗೆ ಒಂದ್ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಅಂತಂದ್ರೆ ಯು ಶುಡ್ ಬಿ ಥರೋ ವಿತ್ ಆಲ್ ದೀಸ್ 6 subjects. This gives you the correct direction, the strength, the guidance, everything that you need. So ಈ ಎಜುಕೇಶನ್ ಅನ್ನ ನಮ್ಗೆ ಕೊಡೋದಕ್ಕೆ ಕಂಪನಿ ಆಯ್ತು, ನಮ್ ಸೀನಿಯರ್ಸ್ ಆಯ್ತು, ಎಷ್ಟೊಂದೆಲ್ಲ ಪ್ರೋಗ್ರಾಮ್ಸ್ ಅನ್ನ ಅರೇಂಜ್ ಮಾಡ್ತಾರೆ. ಮೇಕ್ ಯೂಸ್ ಆಫ್ ದಿಸ್. ಅಂಡ್ ಹ್ಯಾಬಿಟ್,
ನೀವ್ ಯಾವಾಗ ಈ 6 ಸಬ್ಜೆಕ್ಟ್ಸ್ ಅನ್ನ ಕಲ್ತ್ಕೊಂಡು ಇದನ್ನ ನಿಮ್ ಲೈಫ್ ಅಲ್ಲಿ ಅಳವಡಿಸ್ಕೊಳ್ತಿರೋ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಸೊ you need to learn up this habit. Sir, the screen is visible, sir. Yeah, visible. Okay. You are having any problem? Here is okay. Like Madhu has sent message, she cannot see my screen. Okay. No, visible is there, very small ಇದೆ ಮಧ್ಯಕ್ಕೆ ಮಾತ್ರ ಬರ್ತಾ ಇದೆ. ಅದು ಅಷ್ಟೇ, ಅದು okay, that is okay. That is on mobile ಅಲ್ಲಿ ಇದ್ರೆ it is coming like okay. Now it is okay. Yeah. Now it is okay. Yeah, okay. Thank you, sir. Thank you, ma'am. So next ಬಂದ್ಬಿಟ್ಟು DXN is a gold mine. ಸರ್ ಹೇಳ್ತಾರಲ್ಲ DXN ಅಂದ್ರೆ ಒಂದು ದೊಡ್ಡ ಸಮುದ್ರ. ಈ ಸಮುದ್ರ ತುಂಬಾ ನಿಮ್ಗೆ ವೆಲ್ತ್ ಇದೆ ಅಂತ ತಿಳ್ಕೊಳ್ಳಿ. ಸೊ ನೀವು ಬಕೆಟ್ ತಗೊಂಡು ಹೋಗ್ತಿರೋ, ಚೊಂಬೆ ಹಿಡ್ಕೊಂಡು ಹೋಗ್ತಿರೋ, ಅಥವಾ ಒಂದ್ ಟ್ರಾಕ್ಟರ್ ತಗೊಂಡು ಹೋಗ್ತಿರೋ, ಏರೋಪ್ಲೇನ್ ತಗೊಂಡು ಹೋಗ್ತಿರೋ, ಇಟ್ಸ್ ಲೆಫ್ಟ್ ಟು ಯು. ಓಕೆ, ಅಥವಾ ನೀವ್ ಅಲ್ಲಿ ಒಂದ್ ಪಂಪ್ ಕನೆಕ್ಷನ್ ಕೊಟ್ಕೊಂಡು ನೀವು ಮನೆಗೆ ಬರೋ ತರ ಮಾಡ್ಕೋತಿರೋ, ಇಟ್ಸ್ ಲೆಫ್ಟ್ ಟು ಯು. DXN is a gold mine and we can see Ganoderma is the main tool, the main gold that like ಅಕ್ಷಯ್ ಪಾತ್ರ ಅಂತ ಹೇಳ್ತಾರಲ್ಲ, ಇದೇ ಅದನ್ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಇದನ್ನ ನೀವು ಹೇಗ್ ತಿಳ್ಕೊಂಡು ನಿಮ್ದು ಎಷ್ಟು ಪ್ಲಾನ್ ಅನ್ನ ಮಾಡಿ ಇದ್ರಲ್ಲಿ ಎಷ್ಟು ನೀವು ಸಕ್ಸಸ್ಫುಲ್ ಆಗ್ತದೋ, ಇಟ್ ಡಿಪೆಂಡ್ಸ್ ಆನ್ ಯು. ಯು ಹ್ಯಾವ್ ಟು ಸಿಟ್ ಅಂಡ್ ವರ್ಕ್ ಆನ್ ಯೋರ್ ಸೆಲ್ಫ್ಸ್. ಸೊ ದೆನ್ ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್ ಇನ್ ಯೋರ್ ಲೈಫ್. ಸೊ ದೇರ್ ಆರ್ 4 pillars ಆಫ್ DXN. ಯಾವುದೇ ಒಂದು ಕಂಪನಿ ಆಯ್ತು, ನಾವು ಈ 4 pillars ಆರ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ DXN ಅನ್ನ ಇಷ್ಟು ಒಂದು ಸಕ್ಸಸ್ಫುಲ್ ಕಂಪನಿ ಆಗಿ ಮಾಡೋಕೆ ಈ 4 ಫ್ಯಾಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೋಸ್ ಆರ್ ದ ಕಂಪನಿ ಸ್ಟೆಬಿಲಿಟಿ. our company is debt free and it has been like ಒಂದು ಸ್ಮಾಲ್ ಕೆದಾಯಿ ಅಂತ ಮಲೇಷಿಯಾ ಅಲ್ಲಿ ಸ್ಟಾರ್ಟ್ ಆಗಿರುವಂತ ಕಂಪನಿ ಇವತ್ತು 200 ದೇಶದಲ್ಲಿ ಹೋಗಿದೆ. ಯು ಕ್ಯಾನ್ ಸಿ ದ ಗ್ರೋತ್. ಅಂಡ್ ಇಂತ ಒಂದು ಕಂಪನಿ ಜೊತೆ ನೀವು ಜಾಯಿನ್ ಆದ್ರೆ ನಿಮ್ಮ ಗ್ರೋತ್ ಯಾವ ತರ ಇರುತ್ತೆ, ಯು ಹ್ಯಾವ್ ಟು ಇಮ್ಯಾಜಿನ್. ದ ಪ್ರಾಡಕ್ಟ್ ಸುಪೀರಿಯಾರಿಟಿ. ನಾವು ಒಂದ್ಸತಿ ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಪ್ರಾಡಕ್ಟ್ ಬಗ್ಗೆ ಎಷ್ಟೊಂದೆಲ್ಲ ಹೇಳ್ತೀವಿ, ನಾವ್ ಅದನ್ನ ಐಡೆಂಟಿಫೈ ಮಾಡ್ತೀವಿ, ಎಲ್ಲ ಆಯ್ತು. ಬಟ್ ಆಫ್ಟರ್ ದಟ್ ಇಟ್ ಇಸ್ ದ ಪ್ರಾಡಕ್ಟ್ which has to do the work. ನೀವ್ ಇಷ್ಟೆಲ್ಲ ಹೇಳಿ ಕೊಟ್ಟು ಆ ಪ್ರಾಡಕ್ಟ್ ವರ್ಕ್ ಮಾಡ್ಲಿಲ್ಲ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ದ ಕಸ್ಟಮರ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ಯು. ಬಟ್ ನಮ್ಮ DXN ಅಲ್ಲಿ ಅದ್ರ ಟೆನ್ಷನ್ ಇಲ್ಲ. ನಾವು ಒಂದ್ ಸರ್ತಿ ಒಂದ್ ಪ್ರಾಡಕ್ಟ್ ಅನ್ನ ಕೊಟ್ರೆ ರಿಸಲ್ಟ್ ಅನ್ನ ನೋಡ್ತೀವಿ. ಎಸ್ಪೆಷಲಿ ಯು ಕ್ಯಾನ್ ಗೋ ವಿತ್ ಒನ್ ಪೇಸ್ಟ್. ಓಕೆ, ದೇರ್ ಆರ್ ಲೈಕ್ ಒನ್ ಪೇಸ್ಟ್, ಜಸ್ಟ್ ಲೈಕ್ ಒಂದೇ ಸತಿ ಅವ್ರಿಗೆ ಅಪ್ಲೈ ಮಾಡಿದ್ರು ಜಸ್ಟ್ 1-2-3 ಡಿಫ್ರೆನ್ಸ್ ಅಲ್ಲಿ ಅವ್ರ ಲೈಫ್ ಲಾಂಗ್ ಆ ಪೇಸ್ಟ್ ಬಿಡುದಿಲ್ಲ. ಅಷ್ಟು ಸುಪೀರಿಯರ್ ಕ್ವಾಲಿಟಿಯನ್ನ ನಮ್ಗೆ ಕಂಪ್ನಿ ಕೊಡ್ತಿದೆ. ಜನರಸ್ ಮಾರ್ಕೆಟಿಂಗ್ ಪ್ಲಾನ್. Generous marketing plan itself, you don't have to invest lots of money. You're not investing thousands and lakhs here. Even a person who is not educated, a person who doesn't have lot of money can start this business and end up earning lakhs. So it is generous. It's not just for some group of people. It is for everybody. Illi yaradru barbodu and make a fortune. And it is a global network. As I said, this network is spread in 200 countries. And ಅಂದ್ರೆ ಇಮ್ಯಾಜಿನ್, ನೀವು ಇದ್ರಲ್ಲಿ ಯಾವ ತರ ನಿಮ್ಮ ನೆಟ್ವರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ನೀವ್ ಇದ್ರಲ್ಲಿ ಇನ್ಕಮ್ ಪಡಿಬಹುದು ಅಂತ. ಸೊ ಡೂ ದ DXN business all the time. Don't do it part time, don't do it full time, do it all the time. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಟ್ ಇಸ್ ಮೈಂಡ್ ಸೆಟ್. ಆಲ್ ದ ಟೈಮ್ ಅಂತಂದ್ರೆ 24 hours ನೀವು DXN ಅಂತ ಜಪ ಮಾಡೋದು ಆ ತರ ಅಲ್ಲ. ಯು ಶುಡ್ ಬಿ ಪ್ರಿಪೇರ್ಡ್. ಯು ಡೋಂಟ್ ನೋ ವೆನ್ ದ ಅಪರ್ಚುನಿಟಿ ಇಸ್ ಕಮಿಂಗ್ ಟು ಯು. ಯು ಕುಡ್ ಬಿ ಟ್ರಾವೆಲಿಂಗ್. Okay, you could be in some other place. So ನೀವು ನಾನು ಇಷ್ಟೇ ಅವರ್ಸ್ ವರ್ಕ್ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಇಫ್ ಯು ಸೆಟ್ ಲೈಕ್ ಬಾರ್ಡರ್ಸ್ ಫಾರ್ ಯೋರ್ ಸೆಲ್ಫ್, ನೀವು ಅಷ್ಟು ಇದ್ರಲ್ಲಿ ಅಚೀವ್ ಮಾಡಕ್ ಆಗೋದಿಲ್ಲ. you could be in a temple also, you could be traveling in a bus also, or you could be doing some other work. But ನಿಮ್ಗೆ ಅನ್ನಿಸ್ತು you are getting an opportunity to establish your, just do it. So do it all the time. ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಡೂಯಿಂಗ್ ಅ 30 years ಜಾಬ್ ಇನ್ ಜಸ್ಟ್ 3 years ಟೈಮ್. ರೆಗ್ಯುಲರ್ ಜಾಬ್ ಅಲ್ಲಿ ನಾವು ನೋಡ್ತೀವಿ ಅವ್ರು ಬೆಳಗ್ಗೆ 10 ಗಂಟೆಗೆ ಹೋಗಿ 5 ಗಂಟೆವರೆಗೂ ದೇ ಆರ್ ಗಿವಿಂಗ್ 8 hours 9 hours ಆಫ್ ದೇರ್ ಲೈಫ್, 10 hours ಆಫ್ ದೇರ್ ಲೈಫ್. ಅಂಡ್ ಅವ್ರು ಎಷ್ಟು ದಿನ ವರ್ಕ್ ಮಾಡ್ತಾರೆ ಅಷ್ಟು ದಿನ ಅವರಿಗೆ ಸ್ಯಾಲ್ರಿ ಬರುತ್ತೆ. ದೇ ಹ್ಯಾವ್ ಟು ವರ್ಕ್ ಫಾರ್ ಮೋರ್ ದೆನ್ 40 years ಟು ಗೆಟ್ ದ ಪೆನ್ಷನ್. ಬಟ್ DXN ಅಲ್ಲಿ ಆತರ ಅಲ್ಲ. ಇಲ್ಲಿ ಲೆವರೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ನಮ್ಮ ಜೊತೆ ನಾವು 10, 20, 100 ಜನರ ಜೊತೆ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಾವು ಅಷ್ಟು ಕಾಲದಲ್ಲಿ ಮಾಡೋದನ್ನ ಇನ್ ಅ ವೆರಿ ಶಾರ್ಟ್ ಟರ್ಮ್ ಅಚೀವ್ ಮಾಡ್ಕೋಬಹುದು. ಯು ಕ್ಯಾನ್ ಪೆನ್ಷನ್ ಯೂತ್. ನೀವ್ ಪ್ಲಾನ್ ಮಾಡ್ಕೋಬೇಕು 3 years, 4 years, 2 years. ದೇರ್ ಆರ್ ಪೀಪಲ್ ಹೂ ಆರ್ ಡೂಯಿಂಗ್ ಇಟ್
ಬಿಕಾಸ್ ಇವಾಗ ನಮ್ಗೆ ಟೆಕ್ನಾಲಜಿ ಅಂತ ಅನ್ನೋದು ಒಂದು ಹೆಲ್ಪ್ ಸಿಕ್ಕಿದೆ. ಸೊ ಯು ಕ್ಯಾನ್ ಡೂ ಇಟ್ ಈವನ್ ಫಾಸ್ಟರ್. ಸೊ ನೀವು ಇಷ್ಟ ಇಯರ್ಸ್ ಇನ್ ಪ್ಲಾನ್ ಅಂತ ಇಟ್ಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಹೋದ್ರೆ at a very young age you can draw the pension, and in a healthy way. We see that so many people are lost in their jobs and they're so much busy that they cannot even take care of their health. So here you will be pensioning young, you will be pensioning healthy, and you will be pensioning healthy also, wealthy also. See, pension ಬರೋಷ್ಟ್ರವರೆಗೂ people it is very sad also that so many people ನನಗೆ ಇಷ್ಟು ರೊಕ್ಕ ಪೆನ್ಷನ್ ಬರ್ತಿರ್ತೈತಿ ಅಂತ ಅದನ್ನ ಆಲ್ರೆಡಿ ಖರ್ಚು ಮಾಡೋ ಪ್ಲಾನ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ. You know, at the end of the their life, they don't even have minimum amount to look after themselves. That is very sad. But ಇಲ್ಲಿ ಆ ತರ ಇರೋದಿಲ್ಲ. ನಮ್ಗೆ ಹೆಲ್ತ್ ಇರುತ್ತೆ, ವೆಲ್ತ್ ಇರುತ್ತೆ. So be a marathon runner. ನಮ್ಮ ಮೈಂಡ್ಸೆಟ್ ಹೇಗಿರ್ಬೇಕು? Like a marathon runner. Imagine yourself to be a marathon runner. Enjoy all the scenes throughout the run. Don't let the distance and destination bother you. Marathon runner ಹೇಗಿರ್ತಾರೆ? First you need to be confident. You have to have a mindset that ನಾನು ಈ ರೇಸನ್ನ ಓಡ್ಲಿಕ್ಕಿದ್ದೀನಿ and I am going to win. ಸೊ ಇದರಲ್ಲಿ ನೀವು ತುಂಬಾ ಫಾಸ್ಟ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಹೋದ್ರು ಕೂಡ ಯು ವಿಲ್ ಗೆಟ್ ಟಯರ್ಡ್, ಅಥವಾ ನೀವು ತುಂಬಾ ಸ್ಲೋ ಆಗಿ ಹೊಡೆದ್ರು ಕೂಡ ಯು ವಿಲ್ ನಾಟ್ ಬಿ ಏಬಲ್ ಟು ಕಂಪೀಟ್. ಇದರಲ್ಲಿ ಒಂದು ಕನ್ಸಿಸ್ಟೆಂಟ್ ಸ್ಪೀಡ್ ಅನ್ನ ಮೇಂಟೈನ್ ಮಾಡಿ ಯು ಹ್ಯಾವ್ ಟು ಸ್ಟೇ ಟಿಲ್ ದ ಎಂಡ್. Of course, try to outperform also, but in DXN, it's not about coming first, it's about surviving the longest. ಇಲ್ಲಿ ನೀವು ಎಷ್ಟು ದಿನ ಎತ್ತೀರಾ, ಎಷ್ಟು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಸಕ್ಸಸ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ವಿತೌಟ್ ರಿಯಲೈಸಿಂಗ್ ಇವೆನ್ಚುಯಲಿ ಯು ವಿಲ್ ರೀಚ್ ದ ಡೆಸ್ಟಿನೇಷನ್. ಸೊ ನೀವು ಯಾವಾಗ ಡೆಸ್ಟಿನೇಷನ್ ಮತ್ತೆ ಡಿಸ್ಟೆನ್ಸ್ ಬಗ್ಗೆ ತುಂಬಾ ವಿಚಾರ ಮಾಡದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗ್ತಿರೋ, ಯಾವಾಗ ನೀವು ರೀಚ್ ಆಗ್ತೀರಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. And success is not a destination but a journey. Again, a lot of successful people say that there is no proper destination. It's just about keep on going, keep on learning, okay, and keep on experiencing new things. So we are going to grow, but that is the thing. And if you believe you can, you can. Never stay in the comfort zone. First thing is you have to have a mindset that I will do it. ಅಲ್ಲಿಂದನ ಎಲ್ಲ ಸ್ಟಾರ್ಟ್ ಆಗುದು. ಇಟ್ ಸ್ಟಾರ್ಟ್ಸ್ ವಿತ್ ಅ ಸಿಂಪಲ್ ಥಾಟ್ ಅಂಡ್ ದೆನ್ ಇಟ್ ಕಮ್ಸ್ ಇನ್ ಟು ರಿಯಾಲಿಟಿ. ಸೊ ಫಾರ್ ದ್ಯಾಟ್, ಇಫ್ ಯು ಸ್ಟೇ ಇನ್ ಯುವರ್ ಕಂಫರ್ಟ್ ಝೋನ್, ಥಿಂಗ್ಸ್ ವಿಲ್ ನೆವರ್ ಹ್ಯಾಪನ್. ಯು ಹ್ಯಾವ್ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂಡ್ ದೆನ್ ಯು ಹ್ಯಾವ್ ಟು ಲರ್ನ್ ಟು ಗಿವ್ ಅಪ್ ದ ಗುಡ್ ಫಾರ್ ದ ಬೆಸ್ಟ್. ಸಮ್ಟೈಮ್ಸ್ ಅದೇನೋ ಹೇಳ್ತಾರಲ್ಲ, ಲೈಕ್ ಥಂಡಿ ಐತಿ ಬಟ್ ನನಗ್ ಹೊರಗೆ ಹೋಗಾಕ ಈಗ ಥಂಡಿ ಐತಿ ಅಂತ ನೀವು ಮನಿ ಒಳಗ್ ಕುಂತ್ರಿ ಅಂತಂದ್ರೆ, it is in that thandi mausam only that the nature is at its best. So you will be missing all those beautiful scenes. So you have to give up a few comfortable things to achieve something much more comfortable. You have to understand this. Never set artificial boundaries. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ, ಅಂಡ್ ಆಲ್ಸೋ ಅದ್ರ ಜೊತೆಗೇನೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟಷ್ಟು ನೀವು ಸೆಟ್ ಮಾಡ್ಕೊಂತ ಅದನ್ನ ಅಚೀವ್ ಮಾಡ್ಕೊಂತ ಹೋಗ್ಬೇಕು. ತುಂಬಾ ನೀವು ಇಷ್ಟು ನಾನ್ ಮಾಡ್ಕೊಂಡ್ ಬರ್ತೀನಿ, ಇಷ್ಟು ನಾನ್ ಗಳಿಸ್ಕೊಂಡ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಇಟ್ ವಿಲ್ ನಾಟ್ ವರ್ಕ್. ಸೊ ಡೋಂಟ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಇನ್ ವಾಟ್ ಯು ಕಾಂಟ್ ಎಕ್ಸೆಲ್. ಯು ಹ್ಯಾವ್ ಟು ಬಿ ರಿಯಲಿಸ್ಟಿಕ್. ಸೊ ನೀವ್ ಯಾವ್ದಾದ್ರು ಎವ್ರಿಬಡಿ ಹ್ಯಾವ್ ದೇರ್ ಓನ್ ಸ್ಟ್ರೆಂತ್ಸ್ ಅಂಡ್ ಓನ್ ವೀಕ್ನೆಸಸ್. ನಾವ್ ಯಾವ್ದ್ರಲ್ಲಿ ಚಲೋ ಇದೀವಿ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಸಮಥಿಂಗ್ ವಿಚ್ ಆರ್ ನಾಟ್ ಗುಡ್ ಅಟ್, it's okay, adana slow kaliri, but don't spend too much of your time, because neev yadral cholo idiri, based on that also you can succeed. So never stop learning. Again, the same thing, learning is very important, and nam kade divsad tankanu we keep learning. Only a person with an attitude to learn, even from a non living thing, a dead body, even a small kid, only this kind of people can grow in their life. So invest your time and money in education. Now usually health aitu, education aitu, people ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಟೈಮ್ and ನಿಮ್ಮ ಮನಿ, multiplied to that you will get back. So you need to know where to invest your money also. So change your bad habits. Usually people who join here, they need to be serious about it. You need to have that professional ethics ಅಂತ ಹೇಳ್ತಾರಲ್ಲ, ಅದು ಇರಬೇಕು. ನೀವು sometimes I find it so weird, like we call them and they are like something is important regarding the work. You need to understand how this prioritizing your work works.
ನೀವ್ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಿದ್ದೀರಾ ಅಂತಂದ್ರೆ ಎದಕ್ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಂತ ಅನ್ನೋದು ನಿಮಗ್ ಗೊತ್ತಿರ್ಬೇಕ. ಐ ಡೋಂಟ್ ಥಿಂಕ್ ವಾಚಿಂಗ್ ಅ ಮೂವಿ or some usual things which you can do in your it's a 3 years project 4 years project ಅಂತ ನಾವ್ ಹೇಳ್ತೀವಲ್ಲ. ಸೊ ಇದನ್ನ ನೀವು full life long ಕೂಡ ಮಾಡ್ಬೋದು. There are so many distractions if you are not going to change your habit. Like some people they spend a lot of time going outside, shopping, watching TV, watching movies. Do it. We need a change. But if it's a habit and it's a consuming lot of your time, you need to change that. Okay, no money and no time syndrome. So illi when you come out of your comfort zone and you can come out of this syndrome also, you must always believe that you can be successful. It is a mindset game. You have to believe that you will be something here, you are going to achieve something here. Then it will come into reality. To be successful, you need to get out of your comfort zone and don't stay where you are. Move beyond your fear to achieve your dream. As I always say, fear is the biggest enemy one can have. Nimge elladakkiಂತ ದೊಡ್ಡ enemy ಅಂತಂದ್ರೆ your fear. If you know how to fight with your fear, you can succeed, or you can at least achieve anything that you want. Bhal jana nodtini comfort zone, okay, but next it comes to fear. Okay, don't worry about it. Nobody is perfect on this earth. Okay, everybody is good at something and everybody is bad at something. Bhal andre enagtiti ಒಂದ್ ಸ್ವಲ್ಪ ಮಂದಿ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ. After you have done something, they will tell you, okay, this is not the way you have done, so next time ನೀವು ಅದನ್ನ ಮಾಡುವಾಗ you will do it more perfectly. Or what will happen, see people who will be like, people bhal mandi ayyo ಅವ್ರೇನ್ ಅನ್ಕೋತಾರೋ ಇವ್ರೇನ್ ಹೇಳ್ತಾರೋ ಅನ್ನೋ ಒಂದು ಥಾಟ್ ದಾಗ they don't even give a try to what we are doing. So ಅವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, people who talk about you, ಅವರು ನಿಮ್ ಕಷ್ಟ ಕಾಲದಾಗ ಬಂದ್ ನಿಮ್ಗೆ ಹೆಲ್ಪ್ ಮಾಡುದಿಲ್ಲ. People who talk about you, they are not going to come and solve your problems for you. It is you who have to solve your own problems. So don't care about what people are going to say about you. Just do what you have to do and see the results. So birds of the same feather flock together. This is because a bird can be comfortable only in a flock of its kind. This holds true in human beings also. If a person keeps a company of failures, that person will certainly turn out to be a failure himself. The only way to be successful is to associate with successful individuals and try to learn from them. ನಾವು ಲೈಫ್ ಅಲ್ಲಿ ಏನ್ ಡಿಸೈಡ್ ಮಾಡ್ತೀವೋ, we will go on seeing that lot of people may not have the same kind of vision. So don't get confused. Try to spend more time or learn from people, be connected to such people who share the same kind of outlook or the thinking process like you do. Okay, ಅವ್ರ ಜೊತೆ ಇದ್ದಾಗ ನೀವ್ ಇನ್ನೊಂಚೂರು ಕ್ರಿಯೇಟಿವ್ ಆಗ್ತೀರಿ, ನೀವ್ ಇನ್ನೊಂಚೂರು ಕಲ್ಕೊಂತ ಹೋಗ್ತೀರಿ. ಸೊ ಮೇಕ್ ಶೋರ್ ದಟ್ ನೀವ್ ಯಾರ ಜೊತೆ ಮಿಂಗಿಲ್ ಆಗ್ಲಿಕ್ಕತ್ತೀರಿ ಅವರು ನಿಮ್ದ ತರದ್ದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿರ್ತಾರೆ. ಇಲ್ಲ ಅಂತಂದ್ರೆ ಇಟ್ ವಿಲ್ ಬಿಕಮ್ ವೆರಿ ಹಾರ್ಡ್ ಫಾರ್ ಯು, ಬಿಕಾಸ್ ಯು ಗೆಟ್ ಕನ್ಫ್ಯೂಸ್ಡ್ ವೆನ್ ಸಂಬಡಿ ಸೇಸ್ no, this is not like this, that is not like that. So never set artificial boundary for yourself, thinking that you can never be successful because you are too old, you are too young, you are uneducated. ಈ ಥಿಂಗ್ಸ್ ಎಲ್ಲ ನಾವು ನಮ್ಗೆ ಹೇಳ್ಕೊಳ್ಳೋ ಅಂತ ಸುಳ್ಳು. ಅಥವಾ ಬೇರೆಯವ್ರು ಯಾರಾದ್ರೂ ನಿಮ್ಗೆ ಹೇಳ್ತಿದ್ದಾರೆ ಅಂತಂದ್ರೆ just think that they are not your well wisher. Okay, you are never too old. ನಿಮ್ಗೆ ನಿಮ್ ಏಜ್, ನೀವ್ ತುಂಬಾ ಏಜ್ ಆಗಿದ್ದೀರಾ, ಅಥವಾ ನೀವ್ ತುಂಬಾ ಚಿಕ್ಕವರಾಗಿದ್ದೀರಾ, ಅಥವಾ ನೀವ್ ಕಲ್ತಿಲ್ಲ, ಅಥವಾ ನನ್ನ ಹತ್ರ ದುಡ್ಡಿಲ್ಲ, ಮೇ ಬಿ ನಾನು ಒಬ್ರು ಚಲೋ ಟ್ರೈನರ್ ಅಥವಾ ಸ್ಪೀಕರ್ ಆಗೋದಿಲ್ಲ ಏನೋ, ಮೇ ಬಿ ನಾನು ಒಂದ್ ಚಲೋ ಲೀಡರ್ ಆಗೋದಿಲ್ಲ ಏನೋ, ಮೇ ಬಿ ಐ ವಿಲ್ ನಾಟ್ ಬಿ ಅ ಗುಡ್ ಪ್ರೊಫೆಷನಲ್, ನನ್ಗೆ ಮೇ ಬಿ ಐ ಡೋಂಟ್ ಬಿಲಾಂಗ್ ಹಿಯರ್, ನನ್ಗೆ ಸೂಟ್ ಆಗೋದಿಲ್ಲ ಏನೋ. ಸೊ ಈ ತರ ಎಲ್ಲ ನೀವ್ ಥಿಂಕ್ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಯಾರಾದ್ರೂ ಹೇಳ್ತಿದ್ದೀರಾ ಅಂತಂದ್ರೆ ಇಟ್ ಈಸ್ ಜಸ್ಟ್ ಅ ಲೈ. You have to come out of that. You can't ಅನ್ನೋದಕ್ಕಿಂತಲೂ ಐ ಕ್ಯಾನ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನನ್ನಿಂದ ಇದಾಗುತ್ತೆ, ನಾನು ಇದನ್ನ ಮಾಡ್ತೀನಿ, ಇಲ್ಲ ಅಂದ್ರೂ ನಾನು ಕಲಿತೀನಿ, ಬಿಕಾಸ್ there is lot of support you get here, believe me. So it is your mindset again. Invest your time and effort in education. So again education ಮೇಲೆ ತುಂಬಾ ಫೋಕಸ್ ಮಾಡ್ತದೆ. Here you have to understand that every step you are going to learn something and find a better version of. Never stop learning. Invest your time and your money on education. Change your bad habits anta ಹೇಳ್ತಾರೆ. What
do what you can do best and DXN will take care of the rest. ಇಲ್ಲಿ ನಿಮ್ಮ ರೋಲ್ ಅನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕನ್ಸಿಸ್ಟೆಂಟ್ ಆಗಿ ನಿಮ್ಮ ರೋಲ್ ಅನ್ನು ಮಾಡ್ತಾ ಹೋದಾಗ ಕಂಪನಿ ನಿಮ್ಗೆ ಯಾವ ತರ ಕೊಡ್ತದೋ, ಇಟ್ಸ್ ನಾಟ್ ಪಾರ್ಷಿಯಲ್. ದೇರ್ ಇಸ್ ಅ ವೆರಿ ಜನರಸ್ ದಿಸ್ ಥಿಂಗ್. ಓಕೆ, ಯಾರಿಗೂ ಇಷ್ಟು ನಿಮ್ಗೆ ಇಷ್ಟು ಕೊಡ್ಬೇಕು ಅಂತ ಇರೋದಿಲ್ಲ. ನೀವ್ ಮಾಡಿರೋ ಅಂತ ವರ್ಕ್ ಮೇಲೆ ನೀವ್ ಎಷ್ಟೇ ಯಾವ್ದೇ ಒಂದ್ ಲೆವೆಲ್ ಅಲ್ಲಿ ಅದ್ರೂ ಕೊಡೋ, ಎಲ್ರಿಗೂ ಅದೇ ತರಾನೇ ಕಂಪನಿ ಬೋನಸ್ ಆಯ್ತು ಅಥವಾ ರೆಕಗ್ನೈಸೇಷನ್ ಆಯ್ತು ಕೊಡ್ತದೆ. ಸೊ ಜಸ್ಟ್ ಡೂ ಯೋರ್ ವರ್ಕ್ ಅಂಡ್ ಸಿ ದ ಮ್ಯಾಜಿಕ್. Stick to DXN, change your life, get the real freedom in your life, and also ಒಂದ್ 10-100 ಜನರಿಗೆ ಇದನ್ನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ವಂಡರ್ಫುಲ್ ಪ್ರೆಸೆಂಟೇಶನ್ ಮೇಡಮ್. ಇವತ್ತು ಫ್ರೀಡಮ್ ಡೇ ದಿವಸ ನೀವು ಬೆಸ್ಟ್ ಪ್ರೆಸೆಂಟೇಶನ್ ಅನ್ನ ಪ್ರೆಸೆಂಟ್ ಮಾಡಿದ್ರಿ. ರಿಯಲಿ ಥ್ಯಾಂಕ್ಸ್ ಟು ಯು. ಯಾಕಂದ್ರೆ ಇನ್ ಎ ಶಾರ್ಟ್ ಪೀರಿಯಡ್ ಅಂತ ಹೇಳ್ಬೋದು. ತುಂಬಾ ಜನ ಲೀಡರ್ಸ್ ನಾನು ನೋಡ್ತಾ ಇರ್ತೀನಿ, only they are talking, they are not doing it. You know, new corona period alli you will become a star, ruby and diamond. Yakandre new what you are telling, you are doing, that is most important. You are having such a power. You can make miracles, I hope. Yakandre new ee period alli nimma 6 ಜನರನ್ನ ಸ್ಟಾರ್ ಮಾಡಿ ನೀವು ಡೈಮಂಡ್ ಆಗಿದ್ದೀರಿ. and moreover you are a speaker. ನೀವೇನು ಪಾಯಿಂಟ್ ಟು ಪಾಯಿಂಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನನಗೆ ನೆನಪಾಯ್ತು. I was in a Darjeeling. ನಾವು ಡಾರ್ಜಿಲಿಂಗ್ DSIP ಅಲ್ಲಿ ಹೋಗಿದ್ವಿ. ತುಂಬಾ ಜನ, ನಿಯರ್ಲಿ 100+ DXN ಅಚೀವರ್ಸ್ ನಾವು ಡಾರ್ಜಿಲಿಂಗ್ ಹೋಗಿದ್ವಿ. ನಮ್ಮ ವೈಫ್ ಜೊತೆಗೂ ನಾನು ಹೋಗಿದ್ದೆ. ಸೊ ಯು ಟೋಲ್ಡ್ ನೋ ಒನ್ ಥಿಂಗ್, ನನಗೆ ಅದು ನೆನಪಾಯ್ತು. ಅದರಲ್ಲಿ 50% ಜನ ಅವರಿಗೆ ಔಟ್ ಹೋಗ್ಲಿಕ್ಕಿತ್ತು. ಅಲ್ಲಿ ಅಂದ್ರೆ ಸನ್ರೈಸ್ ನೋಡ್ಲಿಕ್ಕಿತ್ತು. ಇಟ್ ಇಸ್ ಇನ್ ದ ಅರ್ಲಿ ಮಾರ್ನಿಂಗ್. ಸಿವಿಯರ್ ಕೋಲ್ಡ್, ಇವನ್ 1, 2, even 3 ಸ್ವೆಟರ್ ಹಾಕಿದ್ರು ಯು ಕಾಂಟ್ ಟಾಲರೇಟ್ that much cold. but ನಾವಿಬ್ರು ಹೊರಟ್ವಿ, ವಾಟ್ ಎವರ್ ಇಟ್ ಮೇ ಬಿ, ಲೆಟ್ ಅಸ್ ಸಿ. ಇಲ್ಲಿ ಬಂದಾಗಿದೆ ಈ ಚಳಿ ಅಂತ ಕುತ್ಕೊಂಡ್ರೆ ನಾವ್ ಇಲ್ಲೇ ಇರ್ತೀವಿ. ನಾವು ಬಂದದ್ದು ಸುಮ್ಮನೆ ಒಳಗಡೆ ಕುತ್ಕೊಂಡು ನಮ್ಮ ಮನೆಯಲ್ಲೇ AC ಹಾಕೊಂಡು ಕುತ್ಕೊಳ್ಬಹುದೇ? ನಾವ್ ಯಾಕೆ ಬಂದಿದ್ವಿ? ವಾಂಟ್ ಟು ಸಿ ಇಟ್. ಸೊ ದಟ್ ನಾವು ಸ್ವಲ್ಪ ಏನೋ ಮಾಡ್ಬೇಕಾದ್ರೆ ಏನನ್ನೋ ಸ್ವಲ್ಪ ಕೊಡ್ಬೇಕಾಗ್ತದೆ, ಬಿಡ್ಬೇಕಾಗ್ತದೆ. ದಟ್ ಈಸ್ ದ ಥಿಂಗ್ ದಟ್ ಯು ಪಾಯಿಂಟ್ ಔಟ್. ವೆರಿ ಗುಡ್ ಎಕ್ಸಾಂಪಲ್ ಯು ಹ್ಯಾವ್ ಗಿವನ್, ರಿಯಲಿ ವಂಡರ್ಫುಲ್ ಎಕ್ಸಾಂಪಲ್. ಇನ್ನು ಕೆಲವೆಲ್ಲ ನೀವು ಟಿಪ್ಸ್ ಎಲ್ಲ ಕೊಟ್ಟಿದ್ದೀರಿ. ಸುಮ್ಮನೆ ಜಪ ಮಾಡ್ತಾ ಕುತ್ಕೊಂಡ್ರೆ ಆಗೋದಿಲ್ಲ, ರಿಯಲ್ ನಿಮ್ಗೆ ಅದು ಟಚ್ ಆಗ್ತದೆ. ಸೊ ಯು ಹ್ಯಾವ್ ಟು ವರ್ಕ್ ಹಿಯರ್. ಸೊ ಇದರಲ್ಲಿ ತುಂಬಾ ಮೀನಿಂಗ್ ಇದೆ. DXN ಕಲ್ಚರ್ ಇದ್ದ ನೀವು ಸ್ಟಡಿ ಮಾಡ್ಕೊಂಡ್ರೆ ನೀವು ಎಲ್ಲ ಏನ್ ಬೇಕೋ ನೀವು ಅದನ್ನ ಸಾಧನೆ ಮಾಡ್ಬೋದು. ಪ್ರತಿ ಒಂದು ವರ್ಷ ಅವರು ಕರೆಕ್ಟ್ ಆಗಿ ಅಂದ್ರೆ ಮುತ್ತು ಪೋಣಿಸಿದಂತೆ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಸ್ಲೈಡ್ ಅನ್ನು ಕ್ಲಿಯರ್ ಕಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದಾರೆ. ಅದರಿಂದ ನೀವು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನನಗೆ ಅನಿಸ್ತದೆ. ಸೀರಿಯಸ್ ಆಗಿ DXN ಸ್ಟಾರ್ಟ್ ಮಾಡಿ. ಪ್ರತಿಯೊಬ್ರು ಈಗ ವರ್ಷ ಪ್ರಾಮಿಸ್ಡ್ ಬಿ ನನಗೆ 100 ನಾನು ಮಿಲಿಯನರ್. ಅಂದ್ರೆ ಮಿಲಿಯನರ್ ಇನ್ ದ ಸೆನ್ಸ್, ಎಷ್ಟೋ ಜನ ಇವತ್ತು ಎಷ್ಟು ತೊಂದರೆಯಲ್ಲಿದ್ದಾರೆ, ಎಷ್ಟೋ ಜನ ಜಾಬ್ಲೆಸ್ ಇದ್ದಾರೆ, ಎಷ್ಟೋ ಜನ ಜಾಬ್ ಇದ್ರು ಹಾಫ್ ಸ್ಯಾಲರಿ ಇದ್ದಾರೆ, ಎಷ್ಟೋ ಜನ ಇವತ್ತು ನೋಡಿ ಗಂಡಸರ ಅದು ಇನ್ಕಮ್ ಸಾಲದೆ ಲೇಡೀಸ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಂಥ ಸಿಚುವೇಶನ್ ಇದೆ. ಬಿಸ್ನೆಸ್ ಎಲ್ಲ ತುಂಬಾ ಡೌನ್ ಇದೆ. ಶೇರ್ ಮಾರ್ಕೆಟ್ ತುಂಬಾ ಔಟ್ ಆಗ್ಬಿಟ್ಟಿದೆ. ರಿಯಲ್ ಎಸ್ಟೇಟ್ ಅಂತೂ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ದ ಸಿಚುವೇಶನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಟ್ ಲೀಸ್ಟ್ ಯು ಕ್ಯಾನ್ ಹೆಲ್ಪ್ ಒಂದು 100 ಫ್ಯಾಮಿಲಿಗೆ, ಅವರ ಕಷ್ಟಗಳಿಗೆ, ಅವರ ಏನು ಭಾವನೆಗಳಿಗೆ ನೀವು ಒಂದೇನಾದ್ರೂ ಸ್ಪಂದನೆ ಮಾಡಿದ್ದೇ ಆದ್ರೆ ನಿಮ್ಮ ಜೀವನ ನೋಡಿ ಯಾವ ರೀತಿ ಬದಲಾವಣೆ ಆಗ್ತದೆ. ಯು ಕ್ಯಾನ್ ಸಿ ದ ಗಾಡ್ ವಿತ್ ದ ಪೀಪಲ್. ಅವರ ಭಾವನೆಗಳಿಗೆ. ನಮ್ ಲಾಸ್ಟ್ ಟೈಮ್ ನನಗೆ ನಾನು ಅವ್ರಿಗೇನು ಯಾರೋ ತುಂಬಾ ತೊಂದರೆ ಕೊರೋನಾ ಪೀರಿಯಡ್ ಅಲ್ಲಿ, ನಾವು ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಪಾಪ ಅವರು ಅಲ್ಲಿಂದ ಫೋನ್ ಮಾಡಿ ನನಗೆ ಹೇಳಿದ್ರು. ನಾನು ಹೇಳಿದೆ, ಸೊ ಯು ಆರ್ ಲೈಕ್ ಎ ಗಾಡ್, ಯು ಡೋಂಟ್ ಹ್ಯಾವ್ ಫುಡ್. ನನಗೆ ಇಲ್ಲಿ ಫೀಲಿಂಗ್ ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ಮೊನ್ನೆ ಯಾರೋ 3 ಜನ ನೋಡಿ, ಅವರಿಗೆ ಬುಕ್ಸ್ ಇಲ್ಲ, ಸ್ಟೂಡೆಂಟ್, ಅವರಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಉಂಟು, ಆದ್ರೆ ಸ್ಕೂಲಿಗೆ ಬುಕ್ಸ್ ಇಲ್ಲ. ಸೊ ಇಂಥವ್ರು ಎಷ್ಟೋ ಜನ ಇದ್ದಾರೆ. ನೀವು DXN ಅಲ್ಲಿ ಸೇರಿ ಅದನ್ನ ಮಾಡ್ಲಿಕ್ಕೆ ಆಗ್ತದೆ. DXN ನಿಮ್ಗೆ ಕೊಟ್ಟಿರೋದು ನಾಟ್ ಓನ್ಲಿ ನಿಮ್ಮ ಇದಕ್ಕಲ್ಲ, DXN ನಿಮ್ಗೆ ಸಿಕ್ಕಿರೋದು ಭಗವಂತ ನಿಮಗೆ ಕೊಟ್ಟಿರೋದು ಎಷ್ಟೋ ಜನ ಕಷ್ಟ ಕಾರ್ಪಣ್ಯಕ್ಕೆ ನೀವು ಹೆಲ್ಪ್ ಮಾಡ್ಲಿ ಅಂತ ನಿಮ್ಗೆ DXN ಇದೆ. ಸೊ ಆದ್ರಿಂದ DXN ಇಸ್ ದ ವಂಡರ್. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್. ಇವನ್ ನಿಮ್ಗೆ ಶೂನ್ಯ ಮಾಡಿದ್ರೆ ಯು ವಿಲ್ ಗೆಟ್ ಪೀಸ್ ಆಫ್ ಮೈಂಡ್ ಆಲ್ಸೋ. ಐ ವಿಲ್ ಥ್ಯಾಂಕ್ಸ್ ಟು ವರ್ಷ ಇನ್ ದಿಸ್ ಹ್ಯಾಪಿ ಅಕೇಶನ್. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್. ತುಂಬಾ ಜನ ನೀವು ಪ್ರೆಸೆಂಟೇಶನ್ ಮಾಡ್ತಾ ಇರಿ. ಯಾಕಂದ್ರೆ ನಾವು ಸಂಡೇ ಪ್ರೆಸೆಂಟೇಶನ್ ಇಸ್ ರಿಸರ್ವ್ ಫಾರ್ ಓನ್ಲಿ ಅವ್ರು ಯಾರು ಕಮಿಟ್ಮೆಂಟ್ ಇದ್ದಾರೆ ಅವರಿಗೆ ಮಾತ್ರ ಅದನ್ನ ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ.
Once again, I will thanks all the leaders who have presented over here, and moreover, ನನ್ನ ಕಂಪನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ನಮ್ಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ ಅವರು ಕೂಡ. ಸೊ ಇನ್ಮೇಲೆ ಓನ್ಲಿ ಡುಪ್ಲಿಕೇಶನ್ ವಾಟ್ ವರ್ಷ ಈಗ ತೋರಿಸಿದಾರಲ್ಲ, ಡೋಂಟ್ ಚೇಂಜ್ ಎನಿ ಸ್ಲೈಡ್ಸ್. ನಿಮ್ಗೆ ಸ್ಲೈಡ್ ಅನ್ನ ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಇಟ್ಕೊಳ್ಳಿ, ಯಾಕಂದ್ರೆ ಇಟ್ ವೋಂಟ್ ಡುಪ್ಲಿಕೇಟ್ ಅಂತ ನಮ್ ಕಂಪನಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೆ. ಓನ್ಲಿ ಕಂಪನಿ ಸ್ಲೈಡ್ ಅನ್ನ ಮಾತ್ರ ನೀವು ಪ್ರೆಸೆಂಟ್ ಮಾಡೋದಾದ್ರೆ ನಿಮ್ಗೆ ಈ ಪ್ಲಾಟ್ಫಾರ್ಮ್ ನಿಮ್ಗಾಗಿದೆ. ಸೊ ನೀವು ಬಂದು ಪ್ರತಿ ಸಂಡೇ ನೀವು ಟ್ರೈನಿಂಗ್ ಕೊಡ್ಬೋದು. ಉಳಿದ ದಿನ ಓಕೆ ರೆಗ್ಯುಲರ್ ಇದ್ದೇ ಇರ್ತದೆ, ಅದನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಐ ವಿಲ್ ಹ್ಯಾಂಡ್ ಓವರ್. I would like to say one more thing, sir. Yeah. So ಎಲ್ರು ನಾನು ಇದಾಗಬೇಕು ಅದಾಗಬೇಕು ಹೀಗಿರ್ಬೇಕು ಹಾಗಿರ್ಬೇಕು, especially we young people, we have lot of things we want to become, but we don't get a right inspiration, a right person to guide us. I would like to say that ಇಲ್ಲಿ ಕೂತಿರುವಂತಹ 63 people or 62 people are very lucky because we have you and we have seniors like all the people in our team who guide us, sir. So thank you, sir. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನೀವೀಗ ಬೆಳೆದ್ ಬಿಟ್ಟು ನೀವು ಬೆಳಿತಾ ಇದ್ದೀರಿ, ನನಗೆ ಭಾರಿ ಖುಷಿ. ಆದಷ್ಟು ಒಂದು 100 ಜನರಿಗೆ ನೀವು ಬೆಳೆಸಿದ್ರೆ ನನ್ನಷ್ಟು ಖುಷಿ ಪಡುವಂತ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ದಟ್ ಈಸ್ ಮೈ ಇಂಟೆನ್ಷನ್, ಮೇಕ್ 1000 millionaires. ಸೊ ಅದರಿಂದ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಮಧು ಅವರಿಗೆ ಅನ್ಮ್ಯೂಟ್ ಮಾಡಿ ಮೇಡಮ್. ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಮಧು ಯು ಕ್ಯಾನ್. Good morning, everyone. Yeah. Sir, Varsha, madam, today it was very beautiful, motivational speak about the DXN culture and the company wise, because I'm a new journey and I really don't know anything from A to Z of the DXN culture and the company. You have given me a wonderful information regarding the DXN culture. So, and I have taken the knowledge, whatever you have thought and spoken about it today. I'm very happy because if I don't know anything about the company and all, it's very new to me. It's given me a very good information and knowledge about the DXN, because I was really desperate to know what is DXN, and I want to know about the DXN meaning. Is there any like DXN? Yeah. D andrenu, X andrenu, N andrenu? Yeah. So I want to know the meaning of that. I really don't know. So see, Varsha is there, she will explain very well, but I will tell you, DXN means Daxon, DAXN. Daxon means in Malaysian language, it is a trustworthy. You can trust us. That is the one thing. Another, our Dr. Ratna Vaspal used to tell the dynamic excellent nutrition. That is also, she used to tell like that, dynamic excellent nutrition is DXN products. ಓಕೆ, ಥ್ಯಾಂಕ್ ಯು ಮಧು. ನಿಮ್ಗೂ ಸಹ ಈ ಪ್ಲಾಟ್ಫಾರ್ಮ್ ಖಾಲಿ ಆಗಿದೆ, ನೀವು ಸಹ ಇದನ್ನ ಫಿಲ್ ಅಪ್ ಮಾಡಬಹುದು. ಯು ಕ್ಯಾನ್ ಡೂ ವಂಡರ್ಸ್. ಯು ಆರ್ ಹ್ಯಾವಿಂಗ್ ಗುಡ್ ನಾಲೆಡ್ಜ್ ಆಲ್ಸೋ. ಸೊ ಯು ಆರ್ ಇನ್ ಅಬ್ರಾಡ್, ಯು ನೋ ವಾಟ್ ಇಸ್ ವಾಟ್. ಸೊ ಯು ಕ್ಯಾನ್ ಮೇಕ್ ಮಿರಾಕಲ್ಸ್. ಯು ಕ್ಯಾನ್ ಗೋ ವಿತ್ Varsha, and you can also help 100 people in your life. Okay, all the best. I'll really try to work, because I had a very long time dream, like I would like to be a social worker. Oh, but, good. But the things didn't work as well, because we need to respect some people in our family and we have to go according to that. But I will try my best to do whatever I am into, because I have that responsibility. Okay. So, and thank you, Varsha madam, for giving such a wonderful knowledge. And No, she's ma'am, been as very sir supportive. said, you are also a very strong person, and ನನಗೆ ಗೊತ್ತಿತ್ತು ನಿಮ್ಗೆ ಇದೇ ಡೌಟ್ಸ್ ಬರುತ್ತೆ. That's why I told you attend the meetings, ನಿಮ್ಗೆ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗ್ಬಿಡ್ತದೆ. Yeah. all I'm the best. really attending all the meetings, but sometimes I have 2 kids and they're very small, and sometimes I really can't. And I'm sorry for that, because I'm all alone here. No? So I'll try my best to do my best. You will, ma'am, you will. Thank you, Varsha, for all the support. Yeah. Okay. Thank you very much, madam. Shaila, Shaila ಅವರಿಗೆ ಓಪನ್ ಮಾಡಿ. ಎಸ್, ಓಪನ್ ಆಗಿದೆ. Okay. Good morning, sir. Good morning. Good morning. Happy Independence Day to all participants and you, sir. Today, Varsha, very wonderful presentation. She is a model to all youngsters, sir. ಯಾಕೆಂತಂದ್ರೆ ಆ ಏಜ್ ಅಲ್ಲಿ ಅವರಿಗೆ ಆ ಒಂದು ಮೆಚುರಿಟಿ ಇರುವುದಿಲ್ಲ, ಇಮ್ಮೆಚುರಿಟಿ ಜಾಸ್ತಿ ಇರ್ತದೆ. ಬಟ್ ಶಿ ಹ್ಯಾಸ್ ಅಂಡರ್ಸ್ಟುಡ್ ಫೈನಾನ್ಷಿಯಲ್ ಫ್ರೀಡಮ್ ಏನು, ಟೈಮ್ ಫ್ರೀಡಮ್ ಏನು, ಲಿವರೇಜ್ ಎಲ್ಲವನ್ನೂ ತಿಳ್ಕೊಂಡಿದ್ದಾಳೆ. ಸೊ ಇದರಲ್ಲಿ ಒಂದು ಒಳ್ಳೆ ಅವಳಿಗೆ ಫ್ಯೂಚರ್ ಇದೆ DXN ನಲ್ಲಿ.
ಸೊ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ರಿಗೂ ಹೇಳೋದಿಷ್ಟೇ, ನಾವು ನಿಮ್ಮ ಆಲೋಚನೆಯನ್ನ ಬದಲಿಸ್ಕೊಳ್ಳಿ, ನೀವು ಬದಲಾಗಿ ಸಮಾಜವನ್ನು ಬದಲಿಸಿ, ಅದರಿಂದ ಅವರು ಒಳ್ಳೇದಾಗ್ತಾರೆ, ನೀವು ಒಳ್ಳೇದಾಗ್ತೀರಾ. ಹಾಗಾಗಿ ಇನ್ನಿಷ್ಟು ನಮ್ಮ ಟೀಮ್ ಅಲ್ಲೆಲ್ಲ ಯಂಗ್ಸ್ಟರ್ಸ್, ಈಗ ಮಾತಾಡಿದ ಮಧು ರಾಯನ್ಗೌಡ್ರು ಕೂಡ ಹೊಸದಾಗಿ ಬಂದಿದ್ದಾರೆ. ಬಹಳ ಎಕ್ಸೈಟ್ಮೆಂಟ್ ಇದೆ, ಅವರಿಗೆ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಎಲ್ಲ ತಿಳ್ಕೊಳ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ ನಮ್ಗೆ ಇಂತ ಲೀಡರ್ಸ್ ಎಲ್ಲ ಬಂದ್ಬಿಟ್ಟು ಅವ್ರ ಇದ್ರ ಬಗ್ಗೆ ತಿಳ್ಕೊಂಡು ನಾವು DXN ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಒಂದು ಬಹಳ ಉತ್ತುಂಗಕ್ಕೆ ನಾವು ತಗೊಂಡು ಹೋಗ್ಬೋದು ಅಂತ ಹೇಳ್ತಾ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ವರ್ಷಾ. Thank you, sir. ma'am. Of course, we learn from you people only. Thank you, ma'am. Okay, thank you. ಓಕೆ, ಎನಿಬಡಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬಹುದು, ಇಲ್ಲಾದ್ರೆ ನಾವು ವೈಂಡ್ ಅಪ್ ಮಾಡ್ತೀವಿ. ವರ್ಷ ಬಗ್ಗೆ ನಮ್ಮನೆಯವ್ರು ಮಾತಾಡ್ತಾರಂತೆ ಹೇಳ್ತಿದ್ದಾರೆ. ಓಕೆ, ಮಾತಾಡಿ ಮಂಜುನಾಥ್ ಅವರೇ. ಮತ್ತೊಮ್ಮೆ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ವರ್ಷ ಅವರ ತುಂಬಾ ಪ್ರೆಸೆಂಟೇಶನ್ ತುಂಬಾ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಎಲ್ಲರಿಗೂ ಅರ್ಥ ಆಗೋ ಥರ ಅರ್ಥಪೂರ್ಣವಾಗಿ ಚೆನ್ನಾಗಿತ್ತು. ನನಗೂ ಬಹಳ ಖುಷಿ ಆಯ್ತು ನಿಮ್ಮ ಪ್ರೆಸೆಂಟೇಶನ್ ನೋಡ್ಬಿಟ್ಟು. ಒಳ್ಳೆ ಇನ್ಸ್ಪಿರೇಷನ್ ಚೆನ್ನಾಗಿದೆ, ಒಳ್ಳೊಳ್ಳೆ ನಿಮ್ಮ ಟಾಪಿಕ್ಸ್ ಒಳ್ಳೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿತ್ತು. ಬಹಳ ಖುಷಿ ಆಯ್ತು ವರ್ಷ, ಬಹಳ ಚೆನ್ನಾಗಿತ್ತು ಪ್ರೆಸೆಂಟೇಶನ್. ನೈಸ್. ವರ್ಷ ಅದು ಆಕ್ಚುಲಿ ಡೆಮಾನ್ಸ್ಟ್ರೇಷನ್ 2-in-1 ಕಾಫಿ ಇಂದ ಸ್ಟಾರ್ಟ್ ಆಗಿದ್ದು, ಹೌದಲ್ಲ? ಜ್ಞಾಪಕ ಇದಲ್ಲ? ನಾವು ಡೆಮಾನ್ಸ್ಟ್ರೇಷನ್ 200 or 300 ಲೀಡರ್ಶಿಪ್ ಫೌಂಡೇಶನ್ ಡೇ ದಿವಸ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ. ಆ ಡೆಮಾನ್ಸ್ಟ್ರೇಷನ್ ಅಲ್ಲಿ ಯು ಆರ್ ಎಂಟರಿಂಗ್ ಟು ದ ಡೆಮಾನ್ಸ್ಟ್ರೇಟ್ ವಿತ್ 2-in-1 ಕಾಫಿ. ಎಸ್ ಆರ್ ನೋ? Yes, ma'am. Yes, ma'am. You were the winner. Yeah. ಅವಾಗಿಂದ ನನಗೆ ನಿನ್ ಬಗ್ಗೆ ಸೂಪರ್ ಆಗಿ ಇಂಪ್ರೂವ್ಮೆಂಟ್ ಆಗಿರೋದು, ಇಲ್ಲಿ ತನಕ ಬಂದಿರೋದು ತುಂಬಾ ಖುಷಿ ಪಡ್ತಾ ಇದೆ. ಎಲ್ಲಾ ಹೆಣ್ಣು ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಯಂಗ್ಸ್ಟರ್ಸ್ ಆಗ್ಲಿ ಎಲ್ಲ ಈ ಮುಂದೆ ಬಂದ್ರೆ ನಮಗೆ ಎಷ್ಟೋ ಖುಷಿ ಆಗುತ್ತೆ. ಎಷ್ಟು ಯಂಗ್ಸ್ಟರ್ಸ್ ಯಾವ್ಯಾವ್ದೋ ಏನೇನೋ ಮಾಡ್ಕೊಂಡು ಅವರ ಒಂದು ಸ್ಟೆಪ್ಸ್ ನೆಲ್ಲ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ, ತುಂಬಾ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದಾರೆ. ಈ ರೀತಿ ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಆಲೋಚನೆ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ರೆ ನಿಮ್ಮ ದಾರಿ ನಿಮಗೆ ಸೂಪರ್ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಒಂದು ಜಯ ಗಳಿಸುವಂತಹ ಒಂದು ಇದು ಬರುತ್ತೆ, ಧೈರ್ಯ ಬಂದ್ಬಿಡುತ್ತೆ. ಈ ತರದೆಲ್ಲ ಒಂದೊಂದ್ ಸ್ಟೆಪ್ ಪ್ಲಾಟ್ಫಾರ್ಮ್ ಹತ್ತಿ ಹೋಗ್ತಾ ಇದ್ರೆ ಎಲ್ಲಾ ಮೆಟ್ಲುಗಳಲ್ಲೂ ನಮಗ್ ಕ್ಲಿಯರ್ ಒಂದು ಇದು ಪ್ಲಾಟ್ಫಾರ್ಮ್ ಸಿಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿನ್ನ ಒಂದು ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿ ಒಳ್ಳೆ ಫಾಸ್ಟ್ ಆಗಿ ಅಚೀವ್ಮೆಂಟ್ ಮಾಡಿದೀಯಾ. ಇಟ್ ಈಸ್ ಅ ವೆರಿ ಹ್ಯಾಪಿ ಟು ಸೇ. ಇವತ್ತೊಂದ್ ದಿವಸ ಹೇಳ್ಕೊಟ್ಟಿದ್ದು ಮಾಡಿದ್ದು ಪ್ರೆಸೆಂಟೇಶನ್ ಮತ್ತೆ ನೀನ್ ಇಂಪ್ರೂವ್ಮೆಂಟ್ ಅವತ್ತಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯು ಆರ್ ವೆರಿ ಫಾಸ್ಟ್ ಡೆವಲಪಿಂಗ್ ಇನ್ DXN and as well as your ಸ್ಪೀಕಿಂಗ್ ಅದ್ರಲ್ಲೂ ಚೆನ್ನಾಗಿ ಮಾಡ್ತಾ ಇದೀಯಾ. ವೆರಿ ಗುಡ್, ಆಲ್ ದ ಬೆಸ್ಟ್, ಗೋ ಕ್ರೌನ್ ವರ್ಷ, ಆಲ್ ದಿ ಬೆಸ್ಟ್. Yeah, ma'am. Long way to go, ma'am. Nothing. There's so much to learn. ಯಾ ವಾಟ್ ಐ ಆಮ್ ಟೆಲಿಂಗ್ ನೋ ಯಂಗ್ಸ್ಟರ್ಸ್ ಗೆ ನಾನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾನು ನಿಮ್ಗೆ ರಿಯಲಿ ಹೇಳ್ತಾ ಇರೋದು, ಇವತ್ತು ನೋಡಿ ಎಷ್ಟು ಪ್ರಾಬ್ಲಮ್ ಅಂದ್ರೆ ಅವರ್ ಕಂಟ್ರಿ ಇಸ್ ಫೇಸಿಂಗ್. ಇಸ್ ಎಂಪ್ಲಾಯ್ಮೆಂಟ್ ಇಸ್ ಎ ಬಿಗ್ ಹೆಡೇಕ್ ನಾವು. ಯಾಕೆಂದ್ರೆ ಅಬ್ರಾಡ್ಗೆಲ್ಲ ಹೋಗ್ತಾ ಆಗುದಿಲ್ಲ ಇನ್ಮೇಲೆ. ತುಂಬಾ ಅಲ್ಲೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಅವರಿಗೆ ಲೋಕಲೈಟ್ಸ್ ಗೆ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸೊ ದಟ್ ವಾಟ್ ವಿ ಕ್ಯಾನ್ ಡೂ ಬೆಸ್ಟ್ ಇಸ್ ದಿಸ್ ಇಸ್ ದ MLM ನೆಟ್ವರ್ಕ್ ಮಾರ್ಕೆಟಿಂಗ್. ಯು ಪೀಪಲ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಓನ್ಲಿ 3 to 4% ವರೆಗೆ ಮಾತ್ರ ಎಂಟ್ರಪ್ರಿನಿಯರ್ ಇರೋದು. ಈಗ ನೋಡಿ, ಮೊನ್ನೆ ಒಂದು ಉದಯವಾಣಿಯಲ್ಲಿ ನಾನು ನೋಡಿದೆ, ಆಲ್ ದ ರ್ಯಾಂಕ್ 10th ಅಲ್ಲಿ ಮೆಟ್ರಿಕ್ ಅಲ್ಲಿ ರ್ಯಾಂಕ್ ಬಂದ ಸ್ಟೂಡೆಂಟ್ಸ್ ಎಲ್ಲ ಇಂಟರ್ವ್ಯೂ ಮಾಡಿದಾಗ ಔಟ್ ಆಫ್ 67 ಸ್ಟೂಡೆಂಟ್ 1 ಸ್ಟೂಡೆಂಟ್ ಓನ್ಲಿ ಡಿಸ್ಕಸ್ಡ್ ಅಬೌಟ್ ದ ಎಂಟರ್ಪ್ರಿನರ್ಶಿಪ್. ಆಲ್ ಆರ್ ಜಾಬ್. ಗವರ್ಮೆಂಟ್ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಉಂಟು? ನೀವೇ ಯೋಚನೆ ಮಾಡಿ. ಸೊ ನಾನು ಹೇಳುದು ಯಂಗ್ಸ್ಟರ್ಸ್ ಗೆ, ನೀವೆಲ್ಲ ಯಾರೆಲ್ಲ ಯಂಗ್ಸ್ಟರ್ ಬಂದಿದ್ರಿ, ಯು ಟೇಕ್ ಎ ಚಾನ್ಸ್ ನೌ. ಸೊ ಔಟ್ ಗೋಯಿಂಗ್ ಎವ್ರಿ ಕಾಲೇಜ್ ಅಲ್ಲಿ ಔಟ್ ಗೋಯಿಂಗ್ ಸ್ಟೂಡೆಂಟ್ ಇರ್ತಾರೆ, ಫೈನಲ್ ಇಯರ್ ಸ್ಟೂಡೆಂಟ್ ಇದ್ದಾರೆ, ಡಿಗ್ರಿ ಹೋಲ್ಡರ್ ಸ್ಟೂಡೆಂಟ್ ಬಂದ್ಬಿಡ್ತಾರೆ. ಯು ಜಸ್ಟ್ ಗೋ ಟು ದ ಕಾಲೇಜ್ ಅಂಡ್ discuss with the management or principal, given chance to 45 minutes. Just you present your presentation. It is a freedom, health, wealth, happiness presentation. Out of 100 students, at least 10 students will open their mind. You can tell them this is the independence. They will believe immediately. They will go to with the smartphone. What she Varsha telling, lie or true? Immediately they came to know DXN in 200 countries. Millionaires, multi-millionaires are there. Immediately they will open their mind. They will come to this. It is a course.
At least you tell them this is a course investment only 20,000 rupees. You are ಎಷ್ಟು course ಮಾಡ್ತಾ ಇದ್ದಾರೆ, different types of course. If there is any guarantee, you just tell 20,000 IOC course, no maintenance. Just introduce. You go and 10 colleges, you see 200 people will join, 2 lakhs income will come to you. This is you have to open, you can make it fast now. Don't be slow. Why? Because other multinational companies are entering India. 140 crores, this is population is over. So people behind network marketing nowadays. So it's a legal, ethical and moral. So ಅದರಿಂದ ನೀವು ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಎಲ್ಲೆಲ್ಲ ಕಾಲೇಜಸ್ ಇದೆ, ನೀವು ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಅವ್ರ ಹತ್ರ ಒಂದು ಜಸ್ಟ್ ನಿಮ್ಮ ಪ್ರೆಸೆಂಟೇಷನ್, ನಾನು ಆಪರ್ಚುನಿಟಿ ಬಗ್ಗೆ ಹೇಳ್ತೀವಿ, ಎಂಟರ್ಪ್ರಿನರ್ಸ್ ಬಗ್ಗೆ ಮಾತಾಡ್ತೀವಿ, ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಒಂದು 45 ನಿಮಿಷ ತಗೊಳ್ಳಿ. ಅಲ್ಲಿ ಮೋಸ್ಟ್ಲಿ ಅಲ್ಲೇ ಪ್ರೊಜೆಕ್ಟರ್ ಇರ್ತದೆ, ಯು ಕ್ಯಾನ್ ಪ್ರೆಸೆಂಟ್. ಅದರ್ವೈಸ್ ವೈಟ್ ಬೋರ್ಡ್ ಇಸ್ ನೌ ಡೇಸ್, ಯು ಕ್ಯಾನ್ ಶೋ ಇಟ್. ದಿಸ್ ಇಸ್ ದ ಥಿಂಗ್, ಯು ಕ್ಯಾನ್ ಡೂ ಇಟ್. ಈ ದಿನ ಇಂಡಿಪೆಂಡೆನ್ಸ್ ನಾನು ಹೇಳ್ತೀನಿ, ಯು ಕ್ಯಾನ್ ಬಿಕಮ್ ಪೊಲಿಟಿಕಲಿ ವಿ ಆರ್ ಫ್ರೀ, ಬಟ್ ಅಫ್ಕೋರ್ಸ್ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅಲ್ಲಿ ನೀವು ಫ್ರೀಡಮ್ ತಗೋಬಹುದು. ದಿಸ್ ಇಸ್ ದ ಸೀಕ್ರೆಟ್ ಇಸ್ ದಟ್ ಯು ಕ್ಯಾನ್ ಗೋ, ದ ಯಂಗ್ಸ್ಟರ್ಸ್ ವಾಟ್ ಐ ಆಮ್ ಟೆಲಿಂಗ್, you can do miracles. Okay, all the best. Sir, Thank you. Ashok Sayarigar is Okay, Ashok ಅವರಿಗೂ unmute ಮಾಡಿ. Hello, good morning sir. Good morning. ಹೇಳಿ. Good morning ವರ್ಷ madam. Good morning, sir. ತುಂಬಾ ಒಳ್ಳೆ ಪ್ರೆಸೆಂಟೇಷನ್ ಮೇಡಮ್, ಎಕ್ಸಲೆಂಟ್, ಸೂಪರ್. ತುಂಬಾ ಖುಷಿ ಆಯ್ತು. ಒಂದು ಲೇಡಿ ನಮ್ಮ ಲೀಡರ್ಶಿಪ್ ಫೌಂಡೇಶನ್ ಎಷ್ಟು ಒಳ್ಳೆ ಲೀಡರ್ ಇದೆ, ನಮ್ಗೆ ಹೆಮ್ಮೆ ಆಗ್ತಿದೆ. ಖಂಡಿತ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀರಿ. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ನೀವು ಕ್ರೌನ್ ಡೈಮಂಡ್ ಆಗಿ, ಕ್ರೌನ್ ಅಂಬಾಸಿಡರ್ ಆಗಿ ಹೊರ ಬರ್ಲಿ ಅಂತ ನಾನು ದೇವರ ಹತ್ರ ಬೇಡ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ದಿವಸ ನಾವೆಲ್ಲ ಒಂದು ಅಟ್ಲೀಸ್ಟ್ ಕ್ರೌನ್ ಡೈಮಂಡ್ ಆಗಿ, ಸರ್ ಆಗಿ ನಾವು ನೋಡುವ, ಸರ್ ಅನ್ನು ಕ್ರೌನ್ ಅಂಬಾಸಿಡರ್ ಲೆವೆಲ್ ಅಲ್ಲಿ ನೋಡುವ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. yes. Thank you, sir. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು. ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಬ್ರಾಡ್ ಮೆಂಟಾಲಿಟಿಗೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ. ರಾಜೇಶ್ವರಿ ವರ್ಷ ಮೇಡಮ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಬೆಳಿಗ್ಗೆ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸಡನ್ ಆಗಿ ಇದಾಯ್ತು, ನೋ ಪ್ರಾಬ್ಲಮ್. ಹೌದು ಸರ್, ಅದೊಂದು ಕಾಲ್ ಬಂತು ಮೇಡಮ್, ಎಂತ ಗೊತ್ತುಂಟಾ, ಯಾರ್ದೋ ಒಂದು ಕಾಲ್ ಬಂತು, ಯಾರ್ದೊಂದು ನಾನು ಕಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಹಾಗಾಗಿ ಪ್ರಾಬ್ಲಮ್ ಬಂತು. ಅದು ಚೆನ್ನಾಗೇ ಬಂತು ಬಿಡಿ. ಬಂತಲ್ಲ. ಓಕೆ, ಸರಸ್ವತಿ ಮೇಡಮ್ ತುಂಬಾ ಥ್ಯಾಂಕ್ಸ್. ಸರಸ್ವತಿ ಮೇಡಮ್ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ, ಯಾಕಂದ್ರೆ ಏನಿಲ್ಲ, ಚೆನ್ನಾಗ್ ಬಂತು. ನಾವೆಲ್ಲ ಒಬ್ರೇ ಎಲ್ಲ ಯೂನಿಟಿ ಇದ್ದು ನಾವು ಮಾಡೋಣ. ನಾವ್ ಏನಿದ್ರು ನಮ್ಮ ಲೀಡರ್ಶಿಪ್ ಮಾಡಿ ಅಕ್ಕ ತಂಗಿಂದು, ಅಣ್ಣ ತಮ್ಮಂದಿರ ನಾನು ಒಂದು ಫ್ಯಾಮಿಲಿ ಸದಸ್ಯ. ನಮ್ಮಿಂದ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ ಮೇಡಮ್, ಎನಿ ಟೈಮ್. ನಾವು 12 ಗಂಟೆ ರಾತ್ರಿಗೆ ರೆಡಿ ಇದೆ ಹೆಲ್ಪ್ ಕೊಡ್ಲಿಕ್ಕೆ, ಆಗ್ತಾರ. ಓಕೆ, ಯಾರಿಗಾದ್ರು. ಓಕೆ, ಖಂಡಿತ, ಯಾವ್ದೇ ರೀತಿ. ರಾಜೇಶ್ವರಿ ಮೇಡಮ್, ರಾಜೇಶ್ವರಿ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ವರ್ಷ. Good morning, ma'am. 75ನೇ ಸ್ವತಂತ್ರ ದಿನೋತ್ಸವದ ಆಚರಣೆಗಳು ಎಲ್ಲರಿಗೂ ಇವತ್ತೊಂದು ದೊಡ್ಡ ಹಬ್ಬ ಅಂತ ಹೇಳ್ಬೇಕು. ನಾವು ಎಂದು ಸಿಗದಂತ ನಮ್ಗೆ ಇವತ್ತೊಂದು ಸ್ವತಂತ್ರ 75 ವರ್ಷ ಆತ ಸಿಕ್ತು. ನಾವೆಲ್ಲರೂ ಫ್ರೀಡಮ್ ಆಗಿದ್ದೀವಿ. ನಾವೇನಪ್ಪಾ ಅಂದ್ರೆ ಸ್ವತಂತ್ರ ಅಂದ್ರೆ ನಾವ್ ಹೆಂಗ್ ಬೇಕ್ ಹಂಗಿರ್ಬೇಕಂತಂದ್ ನಮ್ಗೆ ಈಗ ಒಂದು ಸ್ವತಂತ್ರ ಸಿಕ್ಕಿದೆ ನಮಗ. ಅವಾಗ ಹೇಳಿದ್ರು ಇವ್ರು ಯಾರು ಅಂದ್ರೆ ಸರಸ್ವತಿ ಮೇಡಮ್ ಹೇಳಿದ್ರು, ನಾವು ಕಾರ್ಗಿಲ್ ಯುದ್ಧದೊಳಗೆ ಇದ್ವಿ ಅಂತಂದು. ನಮ್ಮ ಮನೆಯವರು ಅದೇ ಟೈಮ್ದೊಳಗ ಆರ್ಮಿ ಒಳಗ ಕಾರ್ಗಿಲ್ ಯುದ್ಧದೊಳಗ ಇದ್ರು. ನಾನು ಎಷ್ಟು ಕಷ್ಟಪಟ್ಟಿನಿ ಅಂದ್ರೆ ಜೀವನದೊಳಗ ನಾ ದಿನ ಟಿವಿ ನೋಡಿ ಅಳ್ತಾ ಇದ್ದೆ. ಇವತ್ತ ನನಗ ಅವ್ರು ಹೇಳಿದ್ದು ನೋಡಿ ಫುಲ್ ನನಗೆ ಏನಪ್ಪಾ ಅಂದ್ರೆ ಕಣ್ಣೊಳಗ್ ನೀರ್ ಬಂದು, ನಾವ್ ಅಲ್ಲಿಂದ ಬರ್ಬೇಕಂದ್ರೆ ಯಾವ ರೀತಿ ಪಾರಾಗಿ ಬಂದಿದ್ದೀವಿ ಅನ್ನೋದು ಆ ಪರಮಾತ್ಮನಿಗೆ ಗೊತ್ತು. ನಮಗ್ ದೇವ್ರ ಏನಪ್ಪಾ ಅಂದ್ರೆ 75ನೇ ಈ ಸ್ವತಂತ್ರೋತ್ಸವದೊಳಗ ಒಂದು ಹೊಸ ಜನ್ಮ ಕೊಟ್ಟಾನ ನಮಗ. ಏನಪ್ಪಾ ನಮಗ್ ಫ್ರೀಡಮ್ ಆಗಿಟ್ಟಾನ. ನಾವೇನಂದ್ರೆ ದೇಶ ಸೇವೆ ಮಾಡಿ ಬಂದೇವಿ. ಎಷ್ಟು ಕಷ್ಟಪಟ್ಟಿದ್ದಾರ ಅಲ್ಲೇ ದೇಶ ಸೇವೆ ಮಾಡ್ಲಿಕ್ಕೆ ಹೋಗಿ ಎಲ್ಲೆಲ್ಲಿ ಇದ್ ಬಂದಾರ ಅನ್ನೋದು ನಮ್ಗೆಲ್ಲಾ ಗೊತ್ತದ. ಅವ್ರ ಮೇಡಮ್ ಮಾತಾಡೋದ್ ನೋಡಿ, ಸರ್ ಮಾತಾಡೋದ್ ನೋಡಿ ನನಗ್ ತುಂಬಾ ಕಣ್ಣೀರ್ ಬಂದು. ಅದಕ್ಕೆ ನಾನು ಏನಂದ್ರೆ ಇವತ್ತು ದೇಶಕ್ಕೊಂದು ಅಭಿಮಾನ ಇಟ್ಕೊಂಡು ಅದಕ್ಕೊಂದು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ ಭಾರತ ದೇಶದಂತ ದೇಶ ಎಲ್ಲಿ ಇಲ್ಲ. ಇಷ್ಟು ನಾವೆಲ್ಲ ಸ್ವತಂತ್ರವಾಗಿ ನಾವೆಲ್ಲರೂ ಒಂದ್ ಅಕ್ಕ ತಂಗಿ ಅಣ್ಣ ತಮ್ಮ ಎಷ್ಟು ಚೆನ್ನಾಗಿದ್ದೇವಿ. ನಾವ್ ಇವತ್ತ ಒಂದು ಡಿಎಕ್ಷನ್ ಒಳಗ್ ಬಂದ್ ಇವತ್ತಂಕರ್ ಫುಲ್ ಹ್ಯಾಪಿ ಇದ್ದೇವಿ. ನಮಗ್ ವರ್ಷಾ ಮೇಡಮ್ ನೋಡಿ, ಅವಳು ಹೆಂಗಿದ್ದಾಳ ಇವತ್ತ, ಎಷ್ಟು ಹೆಂಗಿದ್ದಾಳ. ನಾವು ಅಕ್ಕಿಕಿನ್ನ 45 ವರ್ಷ ದೊಡ್ಡವ್ರು. ಅವಳಿಗೆ ಏನ್ ಹೇಳಿದ್ರು ನಾವು ಪೇಷನ್ಸ್ ಇಟ್ಕೊಂಡ್ ನಮ್ಗೆಲ್ಲಾ ಹೇಳ್ಕೊಡ್ತಾಳ. ಹಂಗಲ್ಲ ಆಂಟಿ, ಹಿಂಗಲ್ಲ ಆಂಟಿ ಅಂತಂದ್ ನಮ್ಗೆಲ್ಲಾ ಇವತ್ತ ಅವಳು ಏನಪ್ಪಾ ಅಂದ್ರ ಒಂದ್ ಮಾಡೆಲಿಂಗ್ ಆಗಿದ್ದಾಳ. ನಮ್ ಧಾರವಾಡ ವಾರಿಯರ್ಕ್ ಇವತ್ತ ಅವಳು ನಮ್ಗೆ ಏನ್ ಬೇಕೆಲ್ಲಾ ತಿಳಿಸ್ಕೊಡ್ತಿದ್ದಾಳ. ಆಮೇಲೆ ನಮ್ ಶೈಲಾ ಮೇಡಮ್ ಆತು, ಆಕಿನೂ ನಮ್ ಜೊತೆ ಕೈ ಜೋಡಿಸಿ ಆಕಿನೂ ಎಲ್ಲರಿಗೂ ಒಂದ್ ಸಹಕಾರ ಕೊಡ್ತಾಳ. ನಾವೆಲ್ಲರೂ ಒಳ್ಳೆ ರೀತಿಲಿಂದ ಒಂದು ಧಾರವಾಡ ವಾರಿಯರ್ ಎಲ್ಲಾ ಫ್ರೆಂಡ್ಸ್ ಏನ್ ಕುಡಿವಿ ಇದೇ ರೀತಿಯಾಗಿ ನಮ್ದೊಂದು ಸಂಬಂಧ ಇಟ್ಕೊಂಡು ನಾವು ಡಿಎಕ್ಷನ್ನಿನೊಳಗ ಎಲ್ಲರೂ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿ ಏನಪ್ಪಾ ಅಂದ್ರೆ ಶೆಟ್ಟಿ ಸರ್ ಒಂದು ಕರ್ನಾಟಕ ಒಂದು ದೊಡ್ಡದೊಂದು ಒಂದು ವಿಶಾಲವಾದಂತ ಒಂದು ಡಿಎಕ್ಷನ್ ಅಂತ ಮಾಡ್ಬೇಕಂತ ಮಾಡಿದ್ದಾರ.
ಅವ್ರ ಸಂಬಂಧ ಆದ್ರೂ ನಾವು ಇವತ್ತ DXN ಸಂಬಂಧ ಆದ್ರೂ ನಾವೆಲ್ಲರೂ ಇದನ್ನ ಕೈ ಜೋಡಿಸಿ ಎಲ್ಲರೂ ಕೂಡಿ ಮಾಡಿ ಎಲ್ಲರಿಗೂ ಆರೋಗ್ಯ ಕೊಡೋಣ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಆರ್ಮಿ ಲೀಡರ್, ಸಲ್ಯೂಟ್ ಫಾರ್ ಯು ಆಲ್ಸೋ. ಜೈ ಹಿಂದ್. ನೀವು ಆರ್ಮಿನಲ್ಲಿ ಇರೋದು ಎಲ್ಲಾ ಫೀಲ್ಡ್ ಅಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಅನುಭವ. ಎಲ್ಲರಿಗೆ ನಮಸ್ಕಾರ, ತುಂಬಾ ಜೈ ಹಿಂದ್. ಮತ್ತೆ ನಮ್ಮ ಕರ್ನಾಟಕದ ಪಿತಾಮಹ ಥ್ಯಾಂಕ್ ನಮ್ಮ ಯು, ಎಸ್ ಎನ್ ಶೆಟ್ಟಿ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನಿಮ್ಮ ಮಾತು ಕೇಳಿ. ಒಳ್ಳೇದಾಗ್ತದೆ ಎಲ್ರಿಗೂ. ಈ ದಿನ ನಾವು ಅದೇ ಈ ಡಿಸಿಷನ್ ತಗೊಳ್ಳೋಣ, ಈ ಡಿಸಿಷನ್ ನಾವು ತಗೊಳ್ಳೋಣ. 100% ನಾವ್ ನಿಮ್ ಜೊತೆಗಿದ್ದೀವಿ. ಈಗ ನಮ್ಗೆ DXN ಸಿಕ್ಕಿದೆ, DXN ಅಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಸೊ ನಾವೀಗ ಒಟ್ಟಾಗಿ ಅದನ್ನ ಸಾಧನೆಯನ್ನ ಮಾಡಿ ಕರ್ನಾಟಕವನ್ನ ನಂಬರ್ 1 ಮಾಡೋಣ. ಓಕೆ, ಥ್ಯಾಂಕ್ ಯು. ಅದ್ಭುತ ಅದ್ಭುತ ಅದ್ಭುತ. ಕರೆಕ್ಟ್ ಅದ್ಭುತನೇ. ಕರ್ನಾಟಕದವರು ಅದ್ಭುತನೇ, ಕರ್ನಾಟಕನು ಅದ್ಭುತನೇ. ನಾವು ಅದನ್ನ ಮಾಡಿ ತೋರ್ಸೋಣ. ನೆಕ್ಸ್ಟ್ ಈಗ ಅಶೋಕ್ ಅವ್ರು ಹೇಳಿದ್ದಾರೆ, ಅಟ್ಲೀಸ್ಟ್ ಒಂದು ಸ್ಟೆಪ್. ಈಗ ಏನಿದ್ರಿ ಡೈಮಂಡ್ ಇದ್ರಿ, ಅಟ್ಲೀಸ್ಟ್ ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್, ಎಕ್ಸಿಕ್ಯೂಟಿವ್ ಇದೀವಿ, ಸೀನಿಯರ್ ಇದ್ರೆ ನೀವು ನೆಕ್ಸ್ಟ್ ಡಬಲ್ ಡೈಮಂಡ್. ಒಂದು ಇವತ್ತೇ ಗೋಲ್ ಸೆಟ್ ಮಾಡ್ಕೊಳ್ಳಿ, ಇವತ್ತೇ ಡಿಸಿಷನ್ ಮಾಡಿ ಒಂದು ಸ್ಟೆಪ್ ನಾವು ಮುಂದೆ ಹೋಗ್ತೀವಿ ಅಂತ. ಯಾಕೆಂದ್ರೆ ನೆಕ್ಸ್ಟ್ ಕಂಪನಿ ನಿಮ್ಗೆ ರೆಕಗ್ನಿಷನ್ ಮಾಡ್ಲಿಕ್ಕೆ ರೆಡಿ ಇದೆ. ಈಗ ಗವರ್ಮೆಂಟ್ ನಮ್ಗೆ ಪರ್ಮಿಷನ್ ಕೊಟ್ಟಿದ್ರೆ 300 ಜನ 400 ಜನ ಪರ್ಮಿಷನ್ ಕೊಟ್ರೆ ಕಂಪನಿ ವಿಲ್ ಗಿವ್ ರೆಕಗ್ನಿಷನ್ ಸ್ಟಾರ್ಟ್ ಮಾಡ್ತದೆ. ನಿಮ್ಗೆ ಎಷ್ಟು ಪಿನ್ ಎಲ್ಲ ಪೆಂಡಿಂಗ್ ಇದೆ, ನಾವು ನಿಮ್ಗೆ ತುಂಬಾ ಪಿನ್ ಕೊಡ್ಬೇಕಿದೆ, ಅದೆಲ್ಲ ಕಂಪನಿ ಜೊತೆಗೆ ಪೆಂಡಿಂಗ್ ಇದೆ. ಸೊ ಎಲ್ಲಾ ಪಿನ್ ಅನ್ನು ಕಂಪನಿ ಒಂದೇ ಸಲ ನಿಮ್ಗೆ 1 by 1 ಕೊಡ್ಲಿಕ್ಕೆ ರೆಡಿ ಇದೆ. ಸೊ ಅದರಿಂದ ನೀವು ಆ ಸಾಧನೆಯನ್ನ ಮಾಡಿ ತೋರಿಸಿ, ನಿಮ್ಮ ಹತ್ರ ಸಾಧ್ಯ ಇದೆ, 100% ನೀವು ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವಿಲ್ಲಿ ರೋಹಿಣಿ ಶೆಟ್ ಓಕೆ ಕೊಡಿ, ರೋಹಿಣಿ ಅವನಿಗೆ ಅನ್ಮ್ಯೂಟ್ ಮಾಡಿ. ಮಾತಾಡಿ ಮೇಡಮ್. Rohini, good morning everyone. good morning. So happy Independence Day to all. Thank you. So Varsha madam ಇವತ್ತು ಮೀಟಿಂಗ್ ತುಂಬಾ ಇನ್ಸ್ಪಿರೇಷನ್ ಆಗಿತ್ತು, ತುಂಬಾ ಮೋಟಿವೇಟಿಂಗ್ ಆಗಿತ್ತು. ಥ್ಯಾಂಕ್ ಯು ವರ್ಷಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ನಾನು ಜಾಯ್ನ್ ಆಗಿದ್ದೀನಿ. ನನ್ನ ಅಪ್ಲೈನ್ ಬಂದು ನಮ್ಮ ತಂದೆ ಈಶ್ವರ್ ಕುರ್ಡೇಕರ್ ಅವರು. ಓಕೆ ಸರ್, ನನ್ಗೆ ಜೂನ್ ನಲ್ಲಿ ಜಾಯ್ನ್ ಆದ್ರೂ ನನ್ಗೆ ಯಾಕೋ ಮುಂದೆ ಹೋಗಕ್ ಆಗ್ತಾ ಇಲ್ಲ. ಬಟ್ ಐ ನೋ ಐ ಕ್ಯಾನ್ ಡೂ ದಟ್. ಬಟ್ ಸಮ್ ಫ್ಯಾಮಿಲಿ ಬೌಂಡ್ರೀಸ್, ಅದೇ ಹಸ್ಬೆಂಡ್, ಅವ್ರ ಮನೆಯವ್ರ ಕಡೆಯವರು, ಮಕ್ಕಳು ಅಂತ ಸ್ವಲ್ಪ ಯಾಕೋ ನಂಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಬಟ್ ಟುಡೇ ಸ್ಪೀಚ್ ಕೇಳಿದ್ಮೇಲೆ ಐ ಆಮ್ ಲೈಕ್ ಐ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅಂತ ನಂಗೆ ತುಂಬಾ ಅನಿಸ್ತಾ ಇದೆ. ಐ ನೋ ಐ ಕ್ಯಾನ್ ಡೂ ದಟ್. ನಿಮ್ಮೆಲ್ಲ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಓಕೆ ಮ್ಯಾಮ್, ಡೋಂಟ್ ವರಿ ರೋಹಿಣಿ ಅವರೇ, ಡೋಂಟ್ ವರಿ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ನಿಮ್ಗೆ ಬಂದೇ ಬರ್ತದೆ, ನಿಮ್ ಪ್ರತಿಯೊಬ್ಬರಿಗೂ ಬರ್ತದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ವರ್ಷ ಹ್ಯಾಸ್ ಆಲ್ಸೋ ಸೋ ಮೆನಿ ಹರ್ಡಲ್ಸ್. ಈವನ್ ಅವರ ಹೆಲ್ತ್ ಇಸ್ ವೆರಿ ವರ್ಸ್ಟ್ ಸಿಚುವೇಶನ್ ಹೋಗಿತ್ತು. ಅವರ ಈವನ್ ಹಿಮೋಗ್ಲೋಬಿನ್ ಕಮ್ಸ್ ಟು 6 ಐ ಹೋಪ್ ಆ ಲೆವೆಲ್ ಅಲ್ಲಿ ಇತ್ತು. ಬಟ್ ಅದನ್ನ ಅವರು ಹೊರಗೆ ಬಂದು ನೋಡಿ ಇವತ್ತು ಬೆಳೆದು ನಿಂತಿದ್ದಾರೆ. ನೀವು ನಿಮ್ ಜೊತೆಗೆ ನಾವಿದ್ದೀವಿ, ನಿಮ್ ಜೊತೆಗೆ ನಿಮ್ಮ ಫಾದರ್ ಈಶ್ವರ್ ಕುರ್ಡೇಕರ್ ಇದ್ದಾರೆ. ನಿಮ್ಮ ಫ್ಯಾಮಿಲಿಯವರಿಗೆ ನೀವೇನು ಅವರ ಹಾರ್ಮೋನಿಯನ್ನ ಏನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ಸೊ ಅವ್ರ ವೇಯಲ್ಲೇ ಹೋಗಿ ನೀವು ಅವರಿಗೆ DXN ಪ್ರಾಡಕ್ಟ್ ಅನ್ನ ಕೊಡ್ತಾ ಹೋಗಿ 1 by 1. ಆಟೋಮೆಟಿಕಲಿ ದೇ ವಿಲ್ ಕಮ್. ದೆನ್ ಯು ಆರ್ ಸ್ಟಾರ್ಟ್ ಆಲ್ರೆಡಿ ಶೂನ್ಯ ವಿಲ್ ಗಿವ್ ಎವ್ರಿಥಿಂಗ್ ಟು ಯು 1 by 1. ಅವರನ್ನು ಶೂನ್ಯಕ್ಕೆ ನೀವು 1 by ಟ್ರೈ ಮಾಡಿ. ಫೋರ್ಸ್ ಮಾಡಬೇಡಿ, ಯಾರಿಗೂ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದಿಸ್ ಇಸ್ ನಾಟ್ ಫೋರ್ಸಿಂಗ್ ಬಿಸ್ನೆಸ್. ಇಟ್ ಈಸ್ ಅವರೇ ಅಂಡರ್ಸ್ಟ್ಯಾಂಡ್ ಮಾಡಿ ಬರ್ಬೇಕಾಗ್ತದೆ. ಯಾರನ್ನು ಬೆಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನೀವು ಜಸ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಹೋಗಿ, ನಿಮ್ಮ ಬದಲಾವಣೆಗಳನ್ನ ಅವ್ರು ನೋಡ್ತಾರೆ, ಆಟೋಮೆಟಿಕ್ ಅವ್ರು ನಿಮ್ ಜೊತೆಗೆ ಬರ್ತಾರೆ. ಓಕೆ, ಡೋಂಟ್ ವರಿ, ವಿ ಆರ್ ವಿತ್ ಯು, ಡೀಲರ್ಶಿಪ್ ಫೌಂಡೇಶನ್ ವಿತ್ ಯು, ವರ್ಷಾ ವಿತ್ ಯು, ಎವರಿಬಡಿ ವಿತ್ ಯು. ಆಲ್ ದ ಬೆಸ್ಟ್. Yes sir, thank you sir, thank you so much. Thank you. ಶಿವರಾಮ್ ಕುರ್ಸೆ ಸ್ಕ್ರೀನ್ ಅಲ್ಲಿ ಇದ್ರು. ಓಕೆ, ಈಗ ಆಕ್ಚುಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ, ಕೆಲವರಿಗೆ ಸೆಮಿನಾರ್ ಹೋಗ್ಲಿಕ್ಕೆ ಇರ್ಬೋದು, ಪ್ರೋಗ್ರಾಮ್. ರಾಧಾ ಮೇಡಮ್ ಮಾತಾಡಿ. ಮಾತಾಡಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು. ಮತ್ತೆ ನಾನು ವರ್ಷ ಡೌನ್ಲೈನ್ ವರ್ಷ ನಮ್ಗೆಲ್ಲರಿಗೂ ಒಂಥರ ಪವರ್ ಬ್ಯಾಂಕ್ ಇದ್ದಂಗೆ. ಅವಳು ಇಷ್ಟು ಚೆನ್ನಾಗಿ ನಮ್ಗೆ ಗೈಡೆನ್ಸ್ ಮಾಡ್ತಾಳೆ, ನಮ್ಗೆ ಎಲ್ಲಾ ಸಜೆಷನ್ಸ್ ಕೊಡ್ತಾಳೆ. ನಮ್ಮ ಇದ್ರ ಜೊತೆಗೆ ನಮ್ಮ ಅಕ್ಕಿ ಅವಳು ನಿಂತ್ಕೊಂತಾಳೆ. ಯಾವಾಗ ನಾವು ಕರೆದ್ರು ಇಲ್ಲ ಅಂತ ಹೇಳೋದಿಲ್ಲ. ಅವಳನ್ನ ನೋಡಿ ನಾವು ಕಲಿಯೋದು ತುಂಬಾ ಇದೆ, ತುಂಬಾ ಕಲ್ತಿದೀವಿ, ಇನ್ನೂ ಬಹಳ ಕಲಿಯೋದಿದೆ. ಆಲ್ ದಿ ಬೆಸ್ಟ್ ವರ್ಷ. ಇಲ್ಲ, ಅವರಿಗೆ ಲೀಡರ್ಶಿಪ್ ಕ್ವಾಲಿಟಿ, ಇನ್ಬಿಲ್ಟ್ ಲೀಡರ್ಶಿಪ್ ಕ್ವಾಲಿಟಿ ಇದೆ. ನೀವು ನೋಡಿ, ಶಿವಮೊಗ್ಗಕ್ಕೆ ಬಂದಾಗ್ಲೇ ಗೊತ್ತಿರ್ಬೋದು, ಅಷ್ಟು ಜನರನ್ನ ಬಸ್ ಅಲ್ಲಿ ಕೂಡ್ಸ್ಬಿಟ್ಟು ಕರ್ಕೊಂಡ್ ಬರೋದು ಇಟ್ಸ್ ನಾಟ್ ಸೋ ಈಸಿ. But in our upline absence also, she took a lead.
ದಟ್ ಇಸ್ ಕಾಲ್ಡ್ ಲೀಡರ್ಶಿಪ್. ಅಫ್ಕೋರ್ಸ್ ಲೀಡರ್ಶಿಪ್ ಆಗ್ಬೇಕಾದ್ರೆ ನಿಮ್ಗೆ ಕೆಲವೊಂದು ಹರ್ಡಲ್ಸ್, ಕೆಲವೆಲ್ಲ ಪ್ರಾಬ್ಲಮ್ಸ್ ಬರ್ತದೆ, ಬಟ್ ಪೇಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಪೇಷನ್ಸ್ ಅವರಿಗೆ ಇನ್ಬಿಲ್ಟ್ ಇದೆ. ಡೆಫಿನೆಟ್ಲಿ ಎವ್ರಿಬಡಿ, ನೀವು ಅವ್ರ ಜೊತೆಗೆ ನೀವಿದ್ದೀರಂದ್ರೆ, ನಾವಿದ್ದೀವಂದ್ರೆ ಪ್ರತಿಯೊಬ್ರು ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗ್ತದೆ. ಅವರಿಗೆ ಲಾಂಗ್ ಲೈಫ್ ಕೊಡ್ಲಿ, ಪ್ರತಿಯೊಂದು ಅವರನ್ನ ಎಲ್ರಿಗೂ ಕಲ್ಸ್ಲಿ ಅಂತ ಹೇಳ್ತಾ ಅವರಿಗೆ ಇನ್ನೊಮ್ಮೆ ವಿಶ್ ಮಾಡ್ತಾ ನಾವು ಪ್ರೋಗ್ರಾಮ್ ನ ಎಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ರಾಧಾ ಅವರೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಮತ್ತೆ ಸ್ಪೆಷಲ್ ಆಗಿತ್ತು. ಪ್ರತಿಯೊಂದು ಕಾರ್ಯಕ್ರಮನು ನಾವು ಶೂನ್ಯದಿಂದಾನು ಮಾಡಿದ್ವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಬಂದಿದ್ದವ್ರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ವರ್ಷ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರು. SN ಶೆಟ್ಟಿ ಅವರಿಗೆ ಮತ್ತೆ ಇವರಿಗೆ ಎಲ್ಲರಿಗೆ ನನ್ನ ಕಡೆಯಿಂದ, ಈ ಒಂದು ಕಾರ್ಯಕ್ರಮಕ್ಕೆ ಬಂದವರಿಗೆ ಎಲ್ಲರಿಗೆ ನಮ್ಮ ಅಭಿನಂದನೆಗಳು ಮತ್ತೆ ವಂದನೆಗಳು. ಈಗ ಎಲ್ಲರೂ ನಾವು ನಮ್ಮ ಸ್ವತಂತ್ರ ದಿನಾಚರಣೆಯನ್ನ DXN ಇದನ್ನ ಮಾಡ್ತಾ ಇವತ್ತಿಂದ ಜೋಶಾಗಿ ಪ್ರತಿಯೊಬ್ರು ಏನೇನ್ ಮಾಡ್ತಿಲ್ಲ, ಏನೇನ್ ಮಾಡಿಬೇಕು ಅಂತ ಏನೇನ್ ಇದೀರಾ, ನಿಮ್ಮ ಟಾರ್ಗೆಟ್ ಆಗ್ಲಿ, ನಿಮ್ ಡ್ರೀಮ್ ಆಗ್ಲಿ, ಪ್ರತಿಯೊಂದನ್ನು ಹೆಜ್ಜೆ ಇಡಕ್ಕೆ ಶುರು ಮಾಡಿ. ಎಲ್ಲರಿಗೂ ಹಾಗೆ ಆಗುತ್ತೆ. ನಮ್ಮ ಪ್ರಯತ್ನ ಮಾತ್ರ ನಾವು ಬಿಡಬಾರ್ದು. ಹಾಗಾಗಿ ಇವತ್ತೆಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಗೋ ಕ್ರೌನ್ ಎವ್ರಿ ಒನ್. ಥ್ಯಾಂಕ್ ಯು ಅನಂತ. Okay, thank you very much. Thank you.